ಥ್ಯಾಂಕ್ ಯು ವೆರಿ ಮಚ್ ಆಂಟಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸೋದಾದರೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ನಮ್ಮೆಲ್ಲರನ್ನು ನಿಮ್ಮ ಸನ್ನಿಧಾನಕ್ಕೆ ಬರಮಾಡಿ ನಿಮ್ಮ ಪ್ರೀತಿಯ ಮಾತುಗಳನ್ನು ನಮಗೆ ನೀವು ಬೋಧಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ನಮ್ಮ ಮನಸ್ಸನ್ನು ನೀವು ತಿಳಿದವರಾಗಿದ್ದೀರಾ. ನಮ್ಮ ಆಲೋಚನೆಗಳನ್ನು ನೀವು ಅರಿತು ತಕ್ಕ ಸಮಯದಲ್ಲಿ ತಕ್ಕ ರೀತಿಯಲ್ಲಿ ನಮಗೆ ಬೇಕಾಗಿರುವಂತಹ ಅನುಕೂಲವಾದಂತಹ ಪರಿಸ್ಥಿತಿಗಳನ್ನು ದಯಪಾಲಿಸುವಂತ ದೇವರು ನೀವಾಗಿದ್ದೀರಾ. ಮುಖ್ಯವಾಗಿ ಪ್ರತಿದಿನ ನಿಮ್ಮ ಮಾತುಗಳನ್ನು ಕೇಳುವ ಮಹಾಭಾಗ್ಯವನ್ನ ಕೊಟ್ಟಿದ್ದೀರಾ. ನಿಮಗೆ ವಂದನೆಗಳು. ಈ ಭಾಗ್ಯವನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ನಿಮ್ಮ ನಾಮಕ್ಕೆ ಮಹಿಮೆ ತರುವಂತ ಕಾರ್ಯಗಳನ್ನು ಮಾಡುವವರಾಗಿರುವಂತೆ ನಮಗೆ ಸಹಾಯ ಮಾಡಿ. ಈ ದಿನವೂ ಕೂಡ ನೀವು ಜೊತೆಗಾರನಾಗಿದ್ದುಕೊಂಡು ನಿಮ್ಮ ಆತ್ಮನ ಮೂಲಕವಾಗಿ ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೇಲೆ. ಸೇರಿ ಬಂದಂತಹ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತಹ ನಾಮದಲ್ಲಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸುವನಾಗಿದ್ದೇನೆ. ವಂದನೆಗಳು. ಈ ಮುಂಜಾನೆ ವೇಳೆಯಲ್ಲಿ ದೇವರ ಮಹಾಪ್ರೀತಿ ಕೃಪೆಯಿಂದ ನಮ್ಮೆಲ್ಲರನ್ನು ದೇವರು ನೆನೆಸಿಕೊಂಡು ಮತ್ತೊಂದು ದಿನವನ್ನು ದಯಪಾಲಿಸಿ ತನಗೋಸ್ಕರ ಬದುಕುವುದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ದಿನ ಪ್ರೇರೆ ಒಂದು ಚಿಕ್ಕ ಸಂದರ್ಭ ಅಥವಾ ಚಿಕ್ಕ ಒಂದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಂತ ಒಂದು ಸಂಗತಿಯನ್ನು ನಾವು ಧ್ಯಾನಿಸೋಣ. ದೇವರು ನಮ್ಮನ್ನು ಭೂಮಿಯ ಮೇಲೆ ಹುಟ್ಟಿಸಿದ ನಂತರ ದೇವರಿಗೋಸ್ಕರ ನಾವು ನಿಂತ ನಂತರ ದೇವರಿಗೋಸ್ಕರವೆಂದು ಅನೇಕ ಕಾರ್ಯಗಳನ್ನು ನಾವು ಮಾಡಿದಾಗ ಖಂಡಿತ ಉನ್ನತವಾದಂತ ಸ್ಥಿತಿಗತಿಗಳಿಗೆ ಹೋಗುವಂತದ್ದು ಸತ್ಯ. ಅಂದ್ರೆ ಒಂದು ನಾಯಕನ ಸ್ಥಿತಿಗೆ, ಒಂದು ಯಜಮಾನನ ಸ್ಥಿತಿಗೆ, ಅಥವಾ ಒಂದು ನಡೆಸುವಂತಹ ಪರಿಸ್ಥಿತಿಗೆ ಹೋಗುವಂತದ್ದು ಸತ್ಯ. ಯಾವಾಗ ನಾವು ದೇವರಲ್ಲಿದ್ದಾಗ, ದೇವರಲ್ಲಿ ಭಯಭಕ್ತಿಯನ್ನು ತೋರಿಸಿದಾಗ, ದೇವರಲ್ಲಿ ಸದ್ಭಕ್ತರಾಗಿ ಬದುಕಿದಾಗ, ಯಾವಾಗಾದ್ರೆ ನಾವು ಉನ್ನತ ಸ್ಥಾನಗಳಿಗೆ, ಯಾವಾಗಾದ್ರೆ ನಾವು ಪ್ರಥಮವಾದಂತ ಸ್ಥಿತಿಗತಿಗಳಿಗೆ ಹೋಗುತ್ತೇವಲ್ವ ಪ್ರೇರೆ, ಅವಾಗ ಮನುಷ್ಯರಲ್ಲಿ ಇರುವಂತಹ ಒಂದು ಸ್ವಭಾವ ಏನಂತಂದ್ರೆ ಆಟೋಮೆಟಿಕ್ ಆಗಿ ಅಹಂಕಾರ, ಗರ್ವ ಎನ್ನುವಂಥದ್ದು ಬರುತ್ತೆ. ಅಂದ್ರೆ ಒಂದು ಮೇಲಿನ ಸ್ಥಿತಿಗತಿಗಳಿಗೆ, ಒಂದು ಉನ್ನತ ಸ್ಥಾಯಿಗೆ, ನಾಯಕನ ಸ್ಥಿತಿಗೆ ಹೋದ ತಕ್ಷಣ ಆಟೋಮೆಟಿಕ್ ಆಗಿ ನಮಗೂ ಗೊತ್ತಾಗಲ್ಲ, ಅದು ಬಂದ್ಬಿಡುತ್ತೆ ಪ್ರೇರ. ಅದು ಸಹಜ. ಆದರೆ ದೇವರು ನಮಗೆ ಬೋಧಿಸುವಂತ ಒಂದು ಒಳ್ಳೆ ಗುಣಪಾಠವೇನಂತಂದ್ರೆ, ನೀನು ಎಷ್ಟೇ ಉನ್ನತವಾದಂತ ಸ್ಥಾನಕ್ಕೆ ಹೋದರೂ ಕೂಡ ನಿನ್ನನ್ನು ನೀನು ತಗ್ಗಿಸಿಕೊಳ್ಳುವುದರ ವಿಷಯದಲ್ಲಿ ನೀನೇ ಮಾದರಿಯಾಗಿರಬೇಕೆಂಬುದಾಗಿ. ಅಂದ್ರೆ ನಿನ್ನನ್ನು ನೀನು ತಗ್ಗಿಸಿಕೊಳ್ಳಬೇಕು. ಯಾವ ಮಟ್ಟಿಗೆ ನಿನ್ನನ್ನು ನೀನು ತಗ್ಗಿಸಿಕೊಳ್ಳಬೇಕಂತಂದ್ರೆ, ದೇವರಿಗೆ ವಿಧೇಯನಾಗಿರುವಂತದ್ದನ್ನ ನೀನು ಕಲ್ತ್ಕೊಳ್ಬೇಕು. ಯಾವಾಗಾದ್ರೆ ನೀನು ದೇವರಿಗೆ ವಿಧೇಯನಾಗಿರುವುದನ್ನ ನೀನ್ ಕಲ್ತ್ಕೊಳ್ತೀಯೋ, ಮನುಷ್ಯರಿಗೆ ವಿಧೇಯರಾಗುವಂತದ್ದು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಯಾಕೆಂದ್ರೆ ಕಾಣಿಸುವಂತ ಮನುಷ್ಯರನ್ನೇ ಪ್ರೀತಿ ಮಾಡದೇ ಇರುವಂತ ನೀನು ಕಾಣದಿರುವ ದೇವರನ್ನು ಪ್ರೀತಿ ಮಾಡಲು ಸಾಧ್ಯವಾ ಎಂಬುದಾಗಿ ಹೊಸ ಒಡಂಬಡಿಕೆಯಲ್ಲಿ ದೇವರು ಬರೆಸ್ತಾರೆ. ಅಂದ್ರೆ ಮನುಷ್ಯರನ್ನು ನಾವು ಯಾವಾಗ ಅಭಿಮಾನಿಸುತ್ತೇವೋ, ಮನುಷ್ಯರಿಗೆ ನಾವು ಯಾವಾಗ ಪ್ರೀತಿಯನ್ನು ತೋರಿಸುತ್ತೇವೋ, ಆಟೋಮೆಟಿಕಲಿ ವಿ ಗಿವ್ ಕ್ರೆಡಿಟಬಿಲಿಟಿ ಟು ಗಾಡ್. ದೇವರಿಗೂ ಕೂಡ ನಾವು ಅದರ ಸ್ತೋತ್ರಗಳನ್ನ ಅಥವಾ ಕೃತಜ್ಞತೆಗಳನ್ನ ಸಲ್ಲಿಸಲು ಸಾಧ್ಯವೇ ಇಲ್ಲ. ಹಾಗಾಗಿ ತುಂಬಾ ಜನಕ್ಕಿರುವಂತ ಅಥವಾ ಮನುಷ್ಯರಿಗಿರುವಂತ ಒಂದು ಕೆಟ್ಟ ಅಭ್ಯಾಸ, ಮನುಷ್ಯರಿಗಿರುವಂತ ಒಂದು ಕೆಟ್ಟ ಆಲೋಚನೆ ಏನಂತಂದ್ರೆ, ಯಾವಾಗ ಉನ್ನತ ಸ್ಥಾನಮಾನಗಳಿಗೆ ಹೋಗುತ್ತೇವಲ್ವ ಪ್ರೇರೆ, ನಮ್ಮ ರೂಟ್ಸ್ ನಾವು ಮರೆತು ಹೋಗ್ತೇವೆ. ನಾವು ಎಲ್ಲಿಂದ ಬಂದಿದ್ದೇವೆ ಎನ್ನುವಂಥದ್ದನ್ನ ನಾವು ಮರೆತು ಹೋಗ್ತೇವೆ. ಎಲ್ಲಿಂದ ಪ್ರಾರಂಭವಾಗಿದ್ದೇವು ಎನ್ನುವಂಥದ್ದನ್ನು ಕೂಡ ನಾವು ಮರಿತೇವೆ. ದಿಸ್ ಇಸ್ ವೆರಿ ರಾಂಗ್.
ಎಲ್ಲಿಂದ ಪ್ರಾರಂಭವಾಗಿದ್ದೇವೆ ಎನ್ನುವಂಥದ್ದನ್ನು ಕೂಡ ಮರೆಯುವಷ್ಟು ಉನ್ನತವಾದಂತ ಸ್ಥಾನಕ್ಕೆ ಹೋಗಿದ್ದೇವೆ ಅಂತಂದ್ರೆ ಇಲ್ಲ. ಅಲ್ಲಿಗೆ ಹೋದ ನಂತರ ನಮ್ಮ ಆಲೋಚನೆಯ ರೀತಿ ಬದಲಾಗುತ್ತೆ. ಮೊದಲೇ ಹೇಳಿದ ಹಾಗೆ ಗರ್ವ ಬರುತ್ತೆ, ಅಹಂಕಾರ ಬರುತ್ತೆ. ಅವಾಗ ಏನಾಗುತ್ತೆ ಅಂತಂದ್ರೆ ಪ್ರೇರೆ, ಯಾರಾದರೂ ಏನಾದರೂ ನಮಗೆ ಸಜೆಷನ್ಸ್, ಹೀಗೆ ಮಾಡಿ, ಹಾಗೆ ಮಾಡಿ, ಅಥವಾ ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ನೀವ್ ಈ ತರ ಮಾಡುವುದು ಸರಿ ಇಲ್ಲ, ಈ ರೀತಿ ಸಜೆಷನ್ಸ್, ಆ ಅವರ ಪರ್ಸ್ಪೆಕ್ಟಿವ್ ಅಲ್ಲಿ ಯಾವುದು ಒಳ್ಳೆಯದು, ಅವರ ಪರ್ಸ್ಪೆಕ್ಟಿವ್ ಅಲ್ಲಿ ಆ ಯಾವುದು ಸರಿ ಇರುತ್ತೆ ಅನ್ನುವಂಥದ್ದನ್ನ ಹೇಳೋದಕ್ಕೆ ಅವರು ಪ್ರಯತ್ನಿಸ್ತಿರ್ತಾರೆ. ಆದರೆ ವಿ ಡೋಂಟ್ ಆಕ್ಸೆಪ್ಟ್ ಇಟ್. ನಾವು ಅದನ್ನು ಅಂಗೀಕರಿಸುವುದಿಲ್ಲ, ನಾವು ಅದನ್ನು ಸ್ವೀಕರಿಸುವುದಿಲ್ಲ. ದ ರೀಸನ್ ಈಸ್ ಅಹಂಕಾರ ನಮ್ಮಲ್ಲಿ ಬರುತ್ತೆ. ಪ್ರೇರೆ, ಇಲ್ಲಿ ಸೇರಿ ಬಂದಿರುವಂತ ನಮ್ಮೆಲ್ಲರ ಜೀವನದಲ್ಲೂ ದೇವರಿಗೆ ಒಂದು ಆಲೋಚನೆ ಇದೆ, ಒಂದು ಉದ್ದೇಶವಿದೆ. ಅದು ಎಂಥ ಆಲೋಚನೆ ಅಂತಂದ್ರೆ, ನಿಮ್ಮನ್ನು ನಮ್ಮನ್ನು ದೇವರು ಒಂದು ಉನ್ನತ ಸ್ಥಿತಿಯಲ್ಲಿ ಇಡೋದಕ್ಕೆ ಪ್ರಯತ್ನಿಸ್ತಾರೆ, ಉನ್ನತ ಸ್ಥಾನಮಾನದಲ್ಲಿ ಇಡೋದಕ್ಕೆ ಪ್ರಯತ್ನಿಸ್ತಾರೆ. ಯಾಕಂತಂದ್ರೆ ನಿನ್ನನ್ನು ನನ್ನನ್ನು ದೇವರು ಯಾಜಕರಾಗಿರೋದಕ್ಕೆ ಕರೆದಿದ್ದಾರೆ ಅಂತ ವಾಕ್ಯ ಹೇಳುತ್ತೆ. ನೀವು ಅರಸರು, ಯಾಜಕರು, ದೇವರಿಂದ ಪ್ರತ್ಯೇಕಿಸಲ್ಪಟ್ಟಂತ ಜನಾಂಗ ಎಂಬುದಾಗಿ. ಅರಸರು, ಯಾಜಕರು ಎನ್ನುವಂತವ್ರು ಯಾವಾಗ್ಲೂ ಕೂಡ ಕೆಳಗಿರೋದಿಲ್ಲ, ಮೇಲಿರ್ತಾರೆ. ಮೇಲೆ ಅಂತಂದ್ರೆ ಎಲ್ಲರ ಮೇಲೆ ಅಧೀನರ, ಎಲ್ಲರ ಮೇಲೆ ಅಧಿಕಾರಿಗಳಾಗಿ, ಎಲ್ಲರ ಮೇಲೆ ಒಂದು ನಾಯಕರಾಗಿ ನಡೆಸುವಂತವರಾಗಿರ್ತಾರೆ. ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಗಾಡ್ ಅಪಾನ್ ಅಸ್. ನಮ್ಮ ಮೇಲೆ ದೇವರಿಗಿರುವಂತ ಪ್ರಣಾಳಿಕೆ ಇಂಥದ್ದು. ಆದರೆ ಇಂಥ ಪ್ರಣಾಳಿಕೆ ದೇವರಿಗೆ ನಮ್ಮ ಮೇಲೆ ಇದ್ದಾಗ, ದೇವರು ನಮ್ಮನ್ನು ಅಂತ ಪರಿಸ್ಥಿತಿಯಲ್ಲಿ ಒಂದು ವೇಳೆ ದೇವರ ಕೃಪೆಯಿಂದ ನಮ್ಮನ್ನು ಇಟ್ಟಾಗ, ಹೌ ವಿ ಶುಡ್ ಬಿ, ನಾವು ಹೇಗಿರಬೇಕು, ನಾವು ಹೇಗಿರಬೇಕು, ಇದನ್ನು ನಾವು ಒಂದು ದೊಡ್ಡ ನಾಯಕನು, ಮಹಾನಾಯಕನು, ಹಳೆ ಒಡಂಬಡಿಕೆಯಲ್ಲಿ ನಾವು ಇನ್ಸ್ಪೈರ್ ಆಗುವಂತ ಒಂದು ದೊಡ್ಡ ನಾಯಕನ ಜೀವನದಿಂದ ನಾವು ಕಲ್ತ್ಕೊಳ್ಳೋಣ. ಯಾರೋ ಅಲ್ಲ, ಮೋಶೆ. ಮೋಶೆ ಎಂಥ ನಾಯಕನು ಅಂತಂದ್ರೆ ಪ್ರಿಯರೇ, ಅಸಾಧ್ಯವಾದಂತ ಕಾರ್ಯಗಳನ್ನು ಸಾಧ್ಯವನ್ನಾಗಿ ಮಾಡುವುದಕ್ಕೆ, ದೇವರ ಮೂಲಕವಾಗಿ ಸಾಧ್ಯವನ್ನಾಗಿ ಮಾಡುವುದಕ್ಕೆ ಶಕ್ತನು ಮೋಶೆ. ಅಂದ್ರೆ ಅಸಾಧ್ಯವಾದಂತ ಕಾರ್ಯ, ನಡಿಲಿಕ್ಕೆ ಆಗದೆ ಇರುವಂತ ಕಾರ್ಯಗಳನ್ನ ಸಾಧ್ಯವನ್ನಾಗಿ ಮಾಡುವುದಕ್ಕೆ ಯೋಗ್ಯನು ಮೋಶೆ. ಅಂತಹ ಭಕ್ತಿ ಉಳ್ಳ ಆತನು, ಅಂತಹ ನಂಬಿಕೆ ದೇವರ ಮೇಲೆ ಇರುವಂತಹ ವ್ಯಕ್ತಿ. ಇಸ್ರಾಯೇಲ್ಯರನ್ನು 10 ಅದ್ಭುತಗಳನ್ನ ಮಾಡಿ ಬರಮಾಡಿ ಐಗುಪ್ತ ದೇಶದಿಂದ ಹೊರತಂದಂತ ನಾಯಕನು, ಕೆಂಪು ಸಮುದ್ರವನ್ನ ಇಬ್ಬಾಗವನ್ನಾಗಿ ಮಾಡಿದಂತಹ ನಾಯಕನು, ಅಷ್ಟು ಮಂದಿಗೆ ಊಟ ಕೊಟ್ಟಂತ ನಾಯಕನು, ಅಷ್ಟು ಮಂದಿಗೆ ನೀರ್ ಕೊಟ್ಟಂತ ನಾಯಕನು, ಅದ್ಭುತವಾಗಿ ದೇವರ ನಾಮವನ್ನ ಪ್ರಕಟಿಸಿ ದೇವರಿಗೋಸ್ಕರ ಬದುಕಿದಂತ ನಾಯಕನು. ಇಂಥ ನಾಯಕನು, ಇಂಥ ದೇವರಿಂದ ನಡೆಸಲ್ಪಡುತ್ತಿರುವಂತ ನಾಯಕನ ಜೀವನದಲ್ಲಿ ಒಂದು ದಿನ ತನ್ನ ಹೆಂಡತಿ ಆತನನ್ನ ನೋಡೋದಕ್ಕೆ ಬರ್ತಾರೆ, ತನ್ನ ಮಕ್ಕಳು ಆತನನ್ನ ನೋಡೋದಕ್ಕೆ ಬರ್ತಾರೆ, ತನ್ನ ಮಾವನು ಕೂಡ ಬರ್ತಾರೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಏನಂತಂದ್ರೆ, ಆತನ ಮಾವನ ಹೆಸರು ಇತ್ರೋ. ಈತನು ಈತನು ದೇವರನ್ನ ನಂಬಿದವನೋ ದೇವರನ್ನ ನಂಬದವನು ಎನ್ನುವಂಥದ್ದನ್ನ ದೇವರು ಸ್ಪಷ್ಟವಾಗಿ ಬರೆಸದೆ ಹೋದರು. ಈತನು ಮಿದ್ಯಾನ್ಯರಿಗೆ ಆಚಾರ್ಯನಾಗಿದ್ದ. ಐ ಮೀನ್, ಈತನು ಮಿದ್ಯಾನ್ಯರು ಅಥವಾ ಮಿದ್ಯಾನ್ ದೇಶದವರಿಗೆ ಪೂಜಾರಿಯಾಗಿದ್ದ, ಅವರ ದೇವರುಗಳಿಗೆ ಪೂಜಾರಿಯಾಗಿದ್ದ. ದಟ್ ಈಸ್ ನಾಟ್ ಸ್ಪೆಸಿಫಿಕ್. ಆತನು ಯೆಹೋವನನ್ನ ನಂಬುವಂತ ವ್ಯಕ್ತಿ ಎಂಬುದಾಗಿ ದೇವರಲ್ಲಿ ಬರೆಸಲಿಲ್ಲ, ಅಥವಾ ಅನ್ಯನು ಎಂಬುದಾಗಿ ದೇವರು ಬರೆಸಲಿಲ್ಲ. ಬಟ್ ಆತನು ಮಿದ್ಯಾನ್ಯರ ಆಚಾರ್ಯನಾಗಿದ್ದನು. ಅಂದ್ರೆ ಮಿದ್ಯಾನ್ ದೇಶದಲ್ಲಿ ಪೂಜಾರಿ, ಮಿದ್ಯಾನ್ ದೇಶದಲ್ಲಿ ಒಂದು ದೇವಾಲಯದಲ್ಲಿ ಆಚಾರ್ಯ ಕೆಲಸವನ್ನ ಮಾಡುತ್ತಿರುವಂತ ವ್ಯಕ್ತಿ ಈ ಇತ್ರೋ. ಮೋಶೆ ಹೆಂಡತಿ, ಇಬ್ಬರು ಮಕ್ಕಳು. ಈ 4 ಮಂದಿ ಮೀಟ್ ಮಾಡ್ಲಿಕ್ಕೆ ಬರ್ತಾರೆ ಮೋಶೆಯನ್ನ. ಆಗ ನಡೆಯುವಂತ ಸಂದರ್ಭ ನಾವು ನೋಡೋಣ. 18ನೇ ಅಧ್ಯಾಯ ವಿಮೋಚನಾ ಕಾಂಡ. 18ನೇ ಅಧ್ಯಾಯ ವಿಮೋಚನಾ ಕಾಂಡ. ಪ್ರಾರಂಭದ ವಚನದಿಂದ 12ನೇ ವಚನದವರೆಗೆ ಸಂದರ್ಭ ಪ್ರಾರಂಭವಾಗತ್ತೆ. ಅದನ್ನ ನಾವು ಓದದೆ 13ನೇ ವಚನವನ್ನ ನಾವು ಓದೋಣ. 18ನೇ ಅಧ್ಯಾಯ 13ನೇ ವಚನದಿಂದ.
ಮಾರನೇ ದಿನ ಮಾರನೆಯ ದಿನ ಮೋಶೆ ಜನರಿಗೆ ನ್ಯಾಯ ತೀರಿಸುವುದಕ್ಕಾಗಿ ಕೂತಿರಲು ಪ್ರಾತಃಕಾಲದಿಂದ ಸಾಯಂಕಾಲದವರೆಗೂ ಜನರು ಅವನ ಹತ್ತಿರ ನಿಂತಿದ್ದರು. ಮೋಶೆಯು ಜನರಿಗೋಸ್ಕರ ಮಾಡಿದ್ದೆಲ್ಲವನ್ನೂ ಅವನ ಮಾವನು ನೋಡಿ ಅವನಿಗೆ, ನೀನು ಯಾತಕ್ಕೆ ಜನರಿಗೋಸ್ಕರ ಇಷ್ಟು ಪ್ರಯಾಸ ಪಡುತ್ತೀ? ಪ್ರಾತಃಕಾಲ ಮೊದಲುಗೊಂಡು ಸಾಯಂಕಾಲದವರೆಗೂ ಜನರು ನಿನ್ನ ಹತ್ತಿರ ನಿಲ್ಲುತ್ತಾರೆ. ಓದಿಮ್ಮ. ನಿಲ್ಲುತ್ತಾರಲ್ಲ, ಯಾತಕ್ಕೆ ನೀನೊಬ್ಬನೇ ನ್ಯಾಯ ತೀರಿಸುವುದಕ್ಕೆ ಕೂತಿರುತ್ತೀ ಎಂದು ಕೇಳಲು, ಮೋಶೆ ಅವನಿಗೆ, ದೇವರ ತೀರ್ಪನ್ನು ತಿಳುಕೊಳ್ಳುವುದಕ್ಕಾಗಿ ಜನರು ನನ್ನ ಹತ್ತಿರ ಬರುತ್ತಾರೆ. ಅವರೊಳಗೆ ವ್ಯಾಜ್ಯವೇನಾದರೂ ಉಂಟಾಗಿದ್ದರೆ ನನ್ನ ಬಳಿಗೆ ಬರುತ್ತಾರೆ. ನಾನು ವಿಚಾರಣೆ ಮಾಡಿ ಅವರಿಗೆ ನ್ಯಾಯ ತೀರಿಸಿ ದೇವರ ಆಜ್ಞಾವಿಧಿಗಳನ್ನು ಬೋಧಿಸುತ್ತೇನೆ ಎಂದು ಹೇಳಿದನು. ಅದನ್ನು ಕೇಳಿ ಡನ್ ಮಾ. ಮೋಶೆರವರು ಇಸ್ರಾಯೇಲ್ಯರನ್ನು ನಡೆಸುತ್ತಿರುವಂತಹ ಒಂದು ಮಹಾನ್ ನಾಯಕನು. ಅವರು ಸ್ವಲ್ಪ ಸಂಖ್ಯೆಯಲ್ಲಿಲ್ಲ, ದೊಡ್ಡ ಸಂಖ್ಯೆಯಲ್ಲಿದ್ದಾರೆ, ಇನ್ ಹ್ಯೂಜ್ ನಂಬರ್. ಅವರ ಮಧ್ಯದಲ್ಲಿ ತುಂಬಾ ಪ್ರಾಬ್ಲಮ್ಸ್ ಗಳು ಬರ್ತಿದ್ವು, ಜಗಳಗಳಾಗ್ತಿದ್ವು. ಯಾಕಂದ್ರೆ ಒಂದು 10 ಜನ ಒಂದು ಜಾಗದಲ್ಲಿ ಇದ್ರೇನೆ ಅವ್ರನ್ನ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗತ್ತೆ. ಅವರು ಲಕ್ಷಾಂತರ ಜನ ಇದ್ದಾರೆ, ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ, ದನ ಕುರಿಗಳು, ಈ ರೀತಿ ಅನೇಕ ಪರಿಸ್ಥಿತಿಗಳಲ್ಲಿ ಇರಬೇಕಾದ್ರೆ ಅವರಿಗೂ ಕೂಡ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಿತ್ತು. ಅವ್ರಿಗೂ ಮಧ್ಯದಲ್ಲೂ ಕೂಡ ಗೊಂದಲಗಳು ಬಂದಾಗ ನಾಯಕನಲ್ವಾ ಮೋಶೆ, ನಾಯಕನು ಬೆಳಿಗ್ಗೆ ಕೂತ್ಕೊಂಡ್ರೆ ಸಂಜೆವರೆಗೂ ಅಲ್ಲೇ ಇದ್ಕೊಂಡು ನ್ಯಾಯ ತೀರಿಸ್ತಿದ್ದಂತೆ. ದಿಸ್ ವಾಸ್ ದ ಸಿಚುವೇಶನ್. ಇದನ್ನೆಲ್ಲ ತನ್ನ ಮಾವನಾಗಿರುವಂತ ಇತ್ರೋ ನೋಡ್ತಿದ್ದಾನೆ. ತನ್ನ ಮಾವನು ನೋಡುತ್ತಿರುವಾಗ ಪ್ರಿಯರೇ, ಇದನ್ನೆಲ್ಲ ಆ ನೋಡುವಾಗ ಮಾವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ. ಏನ್ ಮಾಡ್ತಿದ್ಯಾ ನೀನು? ಏನ್ ಮಾಡ್ತಿದ್ಯಾ ನೀನು? ನೀ ಏನ್ ಮಾಡ್ತಿದ್ಯಾ? ನಿನ್ಗೆ ಅರ್ಥ ಆಗ್ತಿದ್ಯಾ? ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂತ್ಕೊಂಡು ನೀನ್ ನ್ಯಾಯ ತೀರ್ಸೋದೇನೋ ಅಂತಂದಾಗ ಆವಾಗ ಮೋಶೆ ಹೇಳುವಂತ ಮಾತು, ಹೌದಲ್ಲ ಮಾವ, ನಾನ್ ಮಾಡಿಲ್ಲ ಅಂತಂದ್ರೆ ಇನ್ಯಾರು ಮಾಡ್ತಾರೆ? ಹೌದಾ? ಅವ್ರು ಏನಾದ್ರು ಪ್ರಾಬ್ಲಮ್ಸ್ ಇಂದ ನನ್ನ ಹತ್ರ ಬಂದಾಗ ನಾನು ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹೇಳಿ ದೇವರ ಆಜ್ಞಾ ವಿಧಿಗಳನ್ನ ಅವ್ರಿಗೆ ನಾನು ಬೋಧಿಸಿ ಅವ್ರನ್ನ ನಾನು ಕಳಿಸ್ತೇನೆ. ಸೊ ಇದು ಒಂದು ಕ್ರಮವಾಗಿ ಬರ್ತಿದೆ ಮಾವ ಅಂತ ಹೇಳಿದಾಗ, ಅವಾಗ ಇತ್ರು ಹೇಳುವಂತ ಮಾತು 17ನೇ ವಚನದಿಂದ ನಾನೇ ಓದ್ತೇನೆ. ಅದನ್ನು ಕೇಳಿ ಮೋಶೆಯ ಮಾವನು ಅವನಿಗೆ, ನೀನು ಮಾಡುವ ಕಾರ್ಯಕ್ರಮವು ಒಳ್ಳೆಯದಲ್ಲ. ಎಚ್ಚರದಿಂದ ಕೇಳೋಣ. ನೀನು ಮಾಡುವ ಕಾರ್ಯಕ್ರಮವು ಒಳ್ಳೆಯದಲ್ಲ. ಈ ಕೆಲಸ ಬಹು ಕಷ್ಟವಾದದ್ದು, ನೀನೊಬ್ಬನೇ ಅದನ್ನು ನಡೆಸಲಾರಿ. ನೀನು ನಿನ್ನ ಸಂಗಡ ಇರುವ ಜನರು ನಿಶ್ಚಯವಾಗಿ ಬಳಲಿ ಹೋಗುವಿರಿ. ನನ್ನ ಮಾತನ್ನು ಕೇಳು, ನಾನು ನಿನಗೆ ಒಂದು ಆಲೋಚನೆಯನ್ನು ಹೇಳುತ್ತೇನೆ ಮತ್ತು ದೇವರು ನಿನ್ನ ಸಂಗಡ ಇರಲಿ. ನೀನು ಜನರಿಗೂ ದೇವರಿಗೂ ಮಧ್ಯಸ್ಥನಾಗಿದ್ದು ಜನರ ವ್ಯಾಜ್ಯಗಳನ್ನು ದೇವರ ಹತ್ತಿರಕ್ಕೆ ತರಬೇಕು ಮತ್ತು ನೀನು ದೇವರ ಆಜ್ಞಾವಿಧಿಗಳನ್ನು ಬೋಧಿಸಿ ಅವರು ನಡೆಯಬೇಕಾದ ಮಾರ್ಗವನ್ನು ಮಾಡಬೇಕಾದ ಕಾರ್ಯಗಳನ್ನು ಅವರಿಗೆ ತಿಳಿಯಪಡಿಸಬೇಕು. ಆದರೆ ನೀನು ಸಮಸ್ತ ಜನರೊಳಗೆ ಸಮರ್ಥರು, ದೇವಭಕ್ತರು, ನಂಬಿಗಸ್ತರು, ಲಂಚ ಮುಟ್ಟದವರು ಆಗಿರುವ ಪುರುಷರನ್ನು ಆರಿಸಿಕೊಂಡು ಅವರಿಗೆ 1000 ಮಂದಿಯ ಮೇಲೆಯೂ, 100 ಮಂದಿಯ ಮೇಲೆಯೂ, 50 ಮಂದಿಯ ಮೇಲೆಯೂ, 10 ಮಂದಿಯ ಮೇಲೆಯೂ ಅಧಿಕಾರಿಗಳನ್ನಾಗಿ ನೇಮಿಸಬೇಕು. ಅವರೇ ಯಾವಾಗಲೂ ಜನರಿಗೆ ನ್ಯಾಯವನ್ನು ತೀರಿಸಲಿ. ಅವರು ದೊಡ್ಡ ವ್ಯಾಜ್ಯಗಳನ್ನು ನಿನ್ನ ಮುಂದೆ ತರಲಿ, ಸಣ್ಣ ವ್ಯಾಜ್ಯಗಳನ್ನೆಲ್ಲ ತಾವೇ ತೀರಿಸಲಿ. ಅವರು ನಿನ್ನೊಂದಿಗೆ ಈ ಭಾರವನ್ನು ಹೊರುವುದರಿಂದ ನಿನಗೆ ಸುಲಭವಾಗಿರುವುದು. ದೇವರು ಹೀಗೆ ಮಾಡುವುದಕ್ಕೆ ನಿನಗೆ ಅಪ್ಪಣೆ ಕೊಡುವುದಾದರೆ ನೀನು ಈ ಕೆಲಸದ ಭಾರವನ್ನು ನಿರ್ವಹಿಸಲಾಗುವುದು. ಇದು ಮಾತ್ರವಲ್ಲದೆ ಈ ಜನರೆಲ್ಲರಿಗೂ ತಮ್ಮ ತಮ್ಮ ಮನೆಗಳಿಗೆ ಸಂತೋಷವಾಗಿ ಹೋಗುವರು ಎಂದು ಹೇಳಿದನು. ಮೋಶೆ ತನ್ನ ಮಾವನ ಮಾತಿಗೆ ಒಪ್ಪಿಕೊಂಡು ಅವನು ಹೇಳಿದಂತೆಯೇ ಮಾಡಿದನು. ತನ್ನ ಮಾವನಾಗಿರುವಂತ ಇತ್ರೋ ನಡೆದಂತ ಎಲ್ಲಾ ಕೆಲಸಗಳನ್ನ ನೋಡಿ ಅಳಿಯನ ಹತ್ರ ಬಂದು ಹೇಳ್ತಿದ್ದಾನೆ, ಅಳಿಯಂದ್ರೆ ನೀವು ಮಾಡ್ತಿರುವಂತ ಕೆಲಸ ಸರಿ ಇಲ್ಲ ಗೊತ್ತಾ, ನೀವು ಮಾಡ್ತಿರುವಂತ ಕೆಲಸ ತಪ್ಪಿದೆ ಗೊತ್ತಾ ಅಂದಿದ ತಕ್ಷಣ ಜನರಲ್ ಆಗಿ ನಮಗೆ ಏನ್ ಅನ್ಸುತ್ತೆ ಪ್ರಿಯರೇ, ನಾವೇ ಏನೋ ಒಂದು ಕೆಲಸ ಮಾಡ್ತಿರ್ತೇವೆ,
ನಮ್ಮನ್ನೇ ಯಾರಾದ್ರೂ ಬಂದ್ಬಿಟ್ಟು ನೀನ್ ಮಾಡ್ತಿರೋದು ಸರಿ ಇಲ್ಲ, ನೀನ್ ಮಾಡ್ತಿರೋಂಥದ್ದು ಕರೆಕ್ಟ್ ಅಲ್ಲ, ನೀನ್ ಮಾಡ್ತಿರೋಂಥದ್ದು ರಾಂಗ್, ನೀನ್ ಇಷ್ಟು ವರ್ಷ ಮಾಡ್ತಿರುವಂತದ್ದು ಒಂದು ಫೂಲ್ ತರ ಮಾಡ್ತಿದ್ಯಾ ನೀನ್ ಅಂತಂದ್ಬಿಟ್ರು ಅನ್ಕೊಳ್ಳಿ, ಹೇಗಿರುತ್ತೆ ಹೇಳಿ? ತುಂಬಾ ಕೆಟ್ಟದಾಗ ಅನ್ಸಲ್ಲ, ತುಂಬಾ ಒಂಥರ ನೆಗೆಟಿವ್ ಇಂಪ್ಯಾಕ್ಟ್ ಸ್ಟಾರ್ಟ್ ಆಗ್ಬಿಡುತ್ತೆ ನಮ್ಮಲ್ಲಿ. ನೆಗೆಟಿವ್ ಆಲೋಚನೆ, ನೆಗೆಟಿವ್ ಥಾಟ್ಸ್ ನಮ್ಮಲ್ಲಿ ಸ್ಟಾರ್ಟ್ ಆಗ್ಬಿಡುತ್ತೆ. ಇಲ್ಲಿ ಇತ್ರೋ ಬಂದು ಮಾತನಾಡ್ತಿರುವಂತದ್ದು ತನ್ನ ಅಳಿಯನ ಜೊತೆಗೆ ಮಾತ್ರವಲ್ಲ, ಇತ್ರೋ ಬಂದು ಮಾತನಾಡುತ್ತಿರುವಂತದ್ದು ನಾಯಕನ ಜೊತೆಗೆ, ಅದು ಇಸ್ರಾಯೇಲ್ ಜನರ ನಾಯಕನ ಜೊತೆಗೆ. ಇನ್ನೂ ಹೇಳಬೇಕು ಅಂತಂದ್ರೆ ಇಸ್ರಾಯೇಲ್ಯರನ್ನು ನಡೆಸುತ್ತಿರುವಂತ ದೇವರ ಮೂಲಕವಾಗಿ ನಡೆಸಲ್ಪಡುತ್ತಿರುವಂತ ನಾಯಕನ ಜೊತೆಗೆ. ಇಂಥ ದೊಡ್ಡ ನಾಯಕನು, ಇಂಥ ಅದ್ಭುತಗಳನ್ನ ಮಾಡಿದಂತ ನಾಯಕನು, ಕೆಂಪು ಸಮುದ್ರವನ್ನ 2 ಭಾಗಗಳನ್ನಾಗಿ ಮಾಡಿ ಒಣನೆಲದ ಮೇಲೆ ನಡೆಯುವುದಕ್ಕೆ ಕಾರಣನಾದಂತಹ ಮೋಶೆಯ ಬಳಿಗೆ ಇತ್ರೋ ಬಂದು ಹೇಳ್ತಿರುವಂತ ಮಾತೇನಂತಂದ್ರೆ, ನೀನು ಮಾಡ್ತಿರುವಂತದ್ದು ಒಳ್ಳೇದಲ್ಲ, ನೀನ್ ಮಾಡ್ತಿರೋದು ಕರೆಕ್ಟೇ ಅಲ್ಲ, ನೀನ್ ಮಾಡ್ತಿರೋದು ಕಂಪ್ಲೀಟ್ ರಾಂಗ್, ಯು ಆರ್ ಫೂಲ್. ಆ ಮಾತು ಹೇಳಿದ ತಕ್ಷಣ ಪ್ರಿಯರೇ, ಏನ್ ಅನ್ಸಿರ್ಬೇಕು ಮೋಶೆಗೆ? ನಮಗೆ ಏನ್ ಅನ್ಸುತ್ತೆ ಪ್ರಿಯರೇ? ಸಂಬಡಿ ಟೆಲ್ಸ್ ಯು ಇಫ್ ಯು ಆರ್ ರಾಂಗ್ ಅಂತ ಹೇಳ್ಬಿಟ್ರೆ, ಯು ಆರ್ ರಾಂಗ್ ಅಂತ ಯಾರಾದ್ರೂ ಹೇಳ್ಬಿಟ್ರೆ ಪ್ರಿಯರೇ, ಯು ಫೀಲ್ ವೆರಿ ವೆರಿ ಸ್ಯಾಡ್. ತುಂಬಾ ತುಂಬಾ ದುಃಖ ಪಡ್ತೀವಿ. ನನ್ನನ್ನೇ ಅಂದ್ಬಿಟ್ರಲ್ಲ, ನಾನು ಹಂಗ್ ಮಾಡ್ದೆ, ಹಿಂಗ್ ಮಾಡ್ದೆ, ನನ್ನನ್ನ ಕ್ವಶನ್ ಮಾಡೋರೇ ಇಲ್ಲ. ಹೂ ಆರ್ ಯು ಟು ಕಮ್ ಅಂಡ್ ಕ್ವಶನ್ ಮೀ? ಮೋಶೆಯಲ್ಲಿರುವಂತ ಗುಣವೇನೋ ಗೊತ್ತಾ? ಭೂಮಿಯ ಮೇಲೆ ಮೋಶೆಯಷ್ಟು ಸಾತ್ವಿಕನು ಬೇರೆ ಯಾರು ಇಲ್ಲ, ಅದಕ್ಕೆ ನಾಯಕನಾದ. ಭೂಮಿಯ ಮೇಲೆ ಮೋಶೆಗಿಂತ ಸಾತ್ವಿಕನು ಬೇರೆ ಯಾರು ಇಲ್ಲ. ಹಿ ಲಿಸನ್. ಬೆಳಿಗ್ಗೆಯಿಂದ ಕೂತ್ಕೊಂಡು ಸಂಜೆವರೆಗೂ ಎಲ್ಲಾ ನ್ಯಾಯವನ್ನ ತೀರಿಸ್ತಿದ್ದಾನೆ ಅಂತಂದ್ರೆ ಅಷ್ಟು ಸಾತ್ವಿಕನು ಆತನು. ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಮೋಶೆ ಮಾವ ಬಂದ್ಬಿಟ್ಟು ಸಂಜೆ ಬಂದು ಮಾತಾಡ್ತಿದ್ದಾನೆ, ಏನಪ್ಪಾ ನಿನಗ್ ಬುದ್ಧಿ ಇದೆಯೇನೋ, ಏನ್ ಮಾಡ್ತಿದ್ದೆ, ನಿನಗೆ ಅರ್ಥ ಆಗ್ತಿದೇನೋ? ಆಲ್ರೆಡಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಸ್ಟ್ರೆಸ್ ಆಗಿದ್ದಾನೆ, ಬೆಳಿಗ್ಗೆಯಿಂದ ಸಂಜೆವರೆಗೂ ಏನ್ ಮಾಡ್ತಿದ್ದಾನೋ ಅರ್ಥ ಆಗ್ತಿಲ್ಲ, ಕನ್ಫ್ಯೂಷನ್ ಆಗ್ಬಿಟ್ಟು, ಟೆನ್ಷನ್ ಆಗ್ಬಿಟ್ಟು, ತುಂಬಾ ಸುಸ್ತಾಗಿ ಮನೆಗೆ ಬಂದಿದ ತಕ್ಷಣ ಮೋಶೆ ಬಂದ್ಬಿಟ್ಟು ಹಿಂಗೆ ಮಾತಾಡ್ದ, ಇತ್ರ ಬಂದ್ಬಿಟ್ಟು ಮಾತಾಡ್ತಿದ್ದಾನೆ. ಏನ್ ಮಾಡ್ತಿದ್ದೆ, ನಿನ್ಗೆ ಅರ್ಥ ಆಗ್ತಿದ್ಯಾ? ಯಾ ಫುಲ್. ನಿನ್ಗೊಂದು ಒಳ್ಳೆ ಆಲೋಚನೆ ಇಲ್ಲ. ನೀನೊಬ್ನೇ ಇದನ್ನೆಲ್ಲ ಮಾಡ್ಕೊಂಡ್ರೆ ಬಳಲಿ ಹೋಗ್ತೀಯ, ನೀನು ಬಳಲಿ ಹೋಗ್ತೀಯ, ಜನರು ಕೂಡ ಬಳಲಿ. ಒಂದ್ ಕೆಲ್ಸ ಮಾಡು, ಇಸ್ರಾಯೇಲಿಯರಲ್ಲಿ ಸಮರ್ಥರು, ಲಂಚ ತೆಗೆದುಕೊಳ್ಳದಂತವರು, ದೇವರಲ್ಲಿ ಭಯಪಡುವಂತವರು, ಅವರನ್ನ ಆರಿಸಿಕೊ, ಅವರನ್ನ ನಾಯಕರನ್ನಾಗಿ ಅಲೋಕೇಟ್ ಮಾಡು. ಚಿಕ್ಕ ಪುಟ್ಟ ಏನಾದ್ರು ಇದ್ರೆ ಅವ್ರು ನೋಡ್ಕೊಳ್ತಾರೆ. ಇಟ್ ಇಸ್ ವೆರಿ ಈಸಿ, ಇಟ್ಸ್ ವೆರಿ ಈಸಿ. ಚಿಕ್ಕ ಪುಟ್ಟ ಏನಾದ್ರು ಇದ್ರೆ ಅವ್ರು ನೋಡ್ಕೊಳ್ತಾರೆ. ದೊಡ್ಡ ವಾದನೆ, ದೊಡ್ಡ ಒಂದು ಸಮಸ್ಯೆ ಏನಾದ್ರು ಬಂದಾಗ ಅದನ್ನ ನಿನ್ನ ಬಳಿಗೆ ತರ್ತಾರೆ. ಅವಾಗ ನೀನು ಫ್ರೀ ಆಗಿರ್ತೀಯ, ಜನರು ಫ್ರೀ ಆಗ್ತಾರೆ, ಅವಾಗ ಎಲ್ಲವೂ ಕೂಡ ಸ್ಯಾಟಿಸ್ಫೈ ಆಗುತ್ತೆ ಅಂತ ಹೇಳ್ಬಿಟ್ಟು ಕೊನೆದಾಗ ಏನ್ ಹೇಳ್ತಾರೆ ಗೊತ್ತಾ? ಇದು ದೇವರಿಗೆ ಇಷ್ಟವಾದ್ರೇನೆ. ಯು ಡಿಸ್ಕಸ್ ದಿಸ್ ಥಿಂಗ್ ವಿತ್ ಗಾಡ್. ಇಫ್ ಗಾಡ್ ಅಗ್ರೀಸ್, ದೇವರು ಇದನ್ನ ಆಮೋದಿಸಿದರೆ, ದೇವರು ಇದನ್ನ ಒಪ್ಪಿಕೊಂಡರೆ, ಯು ಜಸ್ಟ್ ಕಂಟಿನ್ಯೂ ವಿತ್. ಇಲ್ಲಾಂತಂದ್ರೆ ಕಂಟಿನ್ಯೂ ಮಾಡ್ಬೇಡ, ಇಲ್ಲಾಂದ್ರೆ ನೀನು ಒಪ್ಕೊಳ್ಳೋದಕ್ಕೆ ಹೋಗ್ಬೇಡ. ಪ್ರಿಯರೇ, ಇಲ್ಲಿ ನನ್ನ ಪ್ರಶ್ನೆ ಏನಂತಂದ್ರೆ, ಒಂದು ದೊಡ್ಡ ನಾಯಕನು, ಮುಖ್ಯವಾಗಿ ದೊಡ್ಡ ನಾಯಕನನ್ನುವುದಕ್ಕಿಂತ ದೇವರಿಂದ ನಡೆಸಲ್ಪಡುತ್ತಿರುವಂತ ನಾಯಕನು, ದೇವರಿಂದ ಬೋಧಿಸಲ್ಪಡುತ್ತಿರುವಂತ ನಾಯಕನು, ದೇವರಿಂದ ಕೈ ಹಿಡಿದು ನಡೆಸಲ್ಪಡುತ್ತಿರುವಂತ ಇಂಥ ದೊಡ್ಡ ನಾಯಕನನ್ನು someone comes and questions ಅಂತಂದ್ರೆ, ಆ ಕ್ವಶನ್ ಮಾಡಿದಾಗ್ಲೂ ಕೂಡ ಮೋಶೆ ಹೇಳ್ತಿರುವಂತದ್ದು, ನನ್ನಿಂದ ಆಗಲ್ಲ, ನೀನ್ ಯಾರು ಬಂದು ನನ್ನನ್ನ ಕ್ವಶನ್ ಮಾಡಕ್ಕೆ? ನಾನು ಯಾರು ಗೊತ್ತಾ? ನಾನು ನಾಯಕನು ಗೊತ್ತಾ? ನಾನು ಅದ್ಭುತ ಕಾರ್ಯಗಳನ್ನ, ಫರೋಹನನ್ನ ಸೋಲಿಸಿ ಬಂದಿದ್ದೇನೆ ಗೊತ್ತಾ? ಕೆಂಪು ಸಮುದ್ರವನ್ನ 2 ಪಾರ್ಟ್ಸ್ ಆಗಿ ಮಾಡಿದ್ದೇನೆ ಗೊತ್ತಾ? ಹೂ ಆರ್ ಯು ಟಾಕಿಂಗ್ ವಿತ್? ನೀನ್ ಹೇಳಿದ್ದನ್ನ ನಾನು ಯಾಕೆ ಮಾಡ್ಬೇಕು? ನೋ. ಇನ್ನು ಹೇಳ್ಬೇಕಂತಂದ್ರೆ, ನೀನು ನೀನ್ ಯಾರು? ನೀನು ಡು ಯು ಬಿಲೀವ್ ದಿಸ್ ಗಾಡ್? ನೀನ್ ಪೂಜಾರಿ. ಯಾವ ಪೂಜಾರಿ? ನನ್ನ ದೇವರಿಗೆ ನೀನು ಪೂಜಾರಿನ? ಯೆಹೋವನನ್ನ ಆರಾಧಿಸುವಂತ ಪೂಜಾರಿನ? ಯೆಹೋವನಿಗೆ ಪೂಜೆಗಳನ್ನ ಸಲ್ಲಿಸುವಂತ ಪೂಜಾರಿನ? ಯಾರಿಗೆ ಆಚಾರ್ಯನು ನೀನು? ನಾಟ್ ಟು ಮೈ ಗಾಡ್. ನನ್ನ ದೇವರಿಗೆ ಅಲ್ವಲ್ಲ? ನನ್ನ ದೇವರಿಗೆ ಅಲ್ದೇ ಇರ್ಬೇಕಾದ್ರೆ ನಾನ್ ಯಾಕೆ ನಿನ್ನ ಮಾತನ್ನ ಕೇಳಬೇಕು ಅಂತ ಹೇಳಿಲ್ಲ. ಅರ್ಥ ಮಾಡ್ಕೊಳ್ಬೇಕಾದಂತ ವಿಷಯ ಏನಂತಂದ್ರೆ, ಹಾಗೆ ಮಾತನಾಡಲಿಲ್ಲ ಮೋಶೆ. ಹಿ ಅಗ್ರೀಡ್. ಪ್ರೇರೆ, ತುಂಬಾ ಸಲ ನಮ್ಮ ಬಳಿಗೆ ಯಾರಾದ್ರೂ ಬಂದು, ಅನ್ಯರು, ಹೊರಗಿನವರು, ಇಫ್ ದೇ ಗಿವ್ ಸಮ್ ಕೈಂಡ್ ಆಫ್ ಸಜೆಷನ್ಸ್, ಇಮಿಡಿಯೇಟ್ಲಿ ವಿ ಡಿಸ್ಅಗ್ರಿ. ನಾವು ತಳ್ಳಿಬಿಡ್ತೇವೆ. ಇಮಿಡಿಯೇಟ್ ಆಗಿ ಯಾರಾದ್ರೂ ಏನಾದ್ರೂ ನಮ್ಮ ಹತ್ರ ಬಂದು ಸಜೆಷನ್ಸ್ ಹೇಳೋದಕ್ಕೆ ಬಂದಾಗ, ಇಮಿಡಿಯೇಟ್ಲಿ ವಿ ರೆಫ್ಯೂಸ್ ದೆಮ್.
ಇಮ್ಮಿಡಿಯೇಟ್ಲಿ ವಿ ರಿಜೆಕ್ಟ್ ದೆಮ್. ಅವ್ರ ಹತ್ರ ಡೈರೆಕ್ಟ್ ಆಗಿ ಹೇಳಲ್ಲ, ಕೇಳೋವರೆಗೂ ಕೇಳ್ತೇವೆ. ಲಾಸ್ಟ್ಲಿ ದ ಡಿಸಿಷನ್ ವಿಲ್ ಬಿ ನೋ, ಐ ವಾಂಟ್, ನಾನು ತಗೊಳಲ್ಲ, ಅದ್ರ ರಿಜೆಕ್ಟ್ ಮಾಡ್ಬಿಡ್ತೇವೆ. ಬೇರೆ ಮೋಶೆಯಿಂದ ನಾವು ಕಲ್ತ್ಕೊಳ್ಬೇಕಾದಂತದ್ದು ಏನೋ ಗೊತ್ತಾ? ಯು ಶುಡ್ ನಾಟ್ ರಿಜೆಕ್ಟ್. ಯು ಶುಡ್ ನಾಟ್ ರಿಜೆಕ್ಟ್. ಅದು ನಿನ್ನ ಜೊತೆಗಿರುವಂತಹ ಸಹವಾಸದವರು ಹೇಳಿದಾಗ್ಯೂ, ಅದು ನಿನ್ನ ಸ್ನೇಹಿತರು ಹೇಳಿದಾಗ್ಯೂ, ಅದು ಯಾರೇ ಹೇಳಿದಾಗ್ಯೂ, ಯು ಶುಡ್ ನಾಟ್ ರಿಜೆಕ್ಟ್ ದೇರ್ ಸಜೆಷನ್ಸ್. ಅನ್ಯನೇ ಹೇಳ್ದ ಅನ್ಕೊಳ್ಳಿ, ಅವನು ಕೆಟ್ಟವನೇ ಒಳ್ಳೆ ಮಾತು ಹೇಳ್ದ ಅನ್ಕೊಳ್ಳಿ, ಮೋಸ ಮಾಡೋವನೇ ಒಳ್ಳೆ ಮಾತು ಹೇಳ್ದ ಅನ್ಕೊಳ್ಳಿ, ಏನ್ ಮಾಡ್ಬೇಕು? ಹೇಯ್, ನೀನ್ ಯಾರು ನನ್ಗೆ ಹೇಳಕ್ಕೆ? ನೋ. ಇಫ್ ಸಮ್ವನ್ ಟೆಲ್ಸ್ 2+2 is 4, ಅವನು ಕುಡುಕನೇ ಆಗ್ಲಿ, ಕೆಟ್ಟವನೇ ಆಗಿರ್ಲಿ, ಅವನಿಗೆ ಮ್ಯಾಥ್ಸ್ ಬರ್ದೇ ಇರೋನೇ ಆಗಿರ್ಲಿ, 2+2 4 ಅಂತ ಹೇಳ್ದ ಅನ್ಕೊಳ್ಳಿ, ನಿನಗೆ ಮ್ಯಾಥ್ಸ್ ಬರಲ್ಲ, ತಪ್ಪು ಅಂತ ಹೇಳಕ್ ಆಗತ್ತಾ? ನೋ. 2+2 4 ಅನ್ನೋದು ಬರೀ ಕೋಟು ಸೂಟ್ ಹಾಕೊಂಡು ಲೆಕ್ಚರರ್ ಹೇಳಿದ್ರೆ ಸರಿ, ಇವ್ರು ರೋಡ್ ಅಲ್ಲಿ ತಿರುಗಾಡ್ತಿರೋ ಹೇಳಿದ್ರೆ ತಪ್ಪು ಅಂತಂದ್ರೆ, ನೋ, ದಟ್ ಈಸ್ ರಾಂಗ್ ಪ್ರಿನ್ಸಿಪಲ್. ಒಳ್ಳೇದು ಯಾರೇ ಹೇಳಿದರೂ ಕೂಡ ಒಳ್ಳೇದೆ. ಮತ್ತೆ ಹೇಳ್ತೀನಿ, ಒಳ್ಳೇದು ಯಾರು ಹೇಳಿದರೂ ಕೂಡ ಒಳ್ಳೇದೇ. ಆದರೆ ಅಷ್ಟು ಒಳ್ಳೆತನವನ್ನ ನೀನು ನಾನು ಅಂಗೀಕರಿಸಬೇಕಂತಂದ್ರೆ ನಿನ್ನಲ್ಲಿ ಅಷ್ಟು ಒಳ್ಳೆತನ ಇರಬೇಕು. ಆ ಒಳ್ಳೆತನವನ್ನ ಅಂಗೀಕರಿಸಬೇಕು ಅಂತಂದ್ರೆ ನೀನು ನನ್ನಲ್ಲಿ ಅಷ್ಟು ಒಳ್ಳೆತನ ಇರಬೇಕು. ಆದರೆ ನಮ್ಮಲ್ಲಿ ಒಳ್ಳೆತನಕ್ಕಿಂತ ಹೆಚ್ಚಾಗಿ ಏನ್ ಬರುತ್ತೆ ಗೊತ್ತಾ ಪ್ರೇರೆ? ಅಹಂಕಾರ ಬರುತ್ತೆ, ಗರ್ವ ಬರುತ್ತೆ. ನಮ್ಮಲ್ಲಿ ಕಾಣದೇ ಇರುವಂತ ಕೆಲವೊಂದು ವಿಷದ ಬೀಜಗಳನ್ನು ಬಿತ್ಕೊಂಡ್ಬಿಟ್ಟಿರ್ತೇವೆ ನಾವು. ಸೊ ದಟ್ ನಮ್ಮಲ್ಲಿ ಯಾರಾದ್ರೂ ಒಳ್ಳೇದ್ ಹೇಳಕ್ಕೆ ಬಂದಾಗ ನನಗ್ ಗೊತ್ತಿಲ್ದಿರೋದಾ, ನಾನ್ ಮಾಡದೇ ಇರೋದಾ? ತುಂಬಾ ಜನಕ್ಕೆ ಮೊನ್ನೆ ಕೆಲವು ದಿನಗಳಿಂದ ನಾನು ಒಬ್ರ ಹತ್ರ ಮಾತನಾಡ್ತಿರ್ಬೇಕಾದ್ರೆ ಆ ಈ ತರ ಡಿಸ್ಕಸ್ ಮಾಡ್ತಿದ್ದೆ. ಅವ್ರು ಹೇಳಿದಂತ ಮಾತೇನು ಗೊತ್ತಾ? ಅವ್ರು ಒಂದು ಬಿಸ್ನೆಸ್ ರನ್ ಮಾಡ್ತಾರೆ. ಅವ್ರು ಒಂದೇ ಮಾತು ಹೇಳೋರು, ನೀನ್ ನನಗೆ ಬಿಸ್ನೆಸ್ ಹೇಳ್ಕೊಡ್ತಿದ್ಯಾ? ನೀನ್ ನನಗೆ ಬಿಸ್ನೆಸ್ ಹೇಳ್ಕೊಡ್ತಿದ್ಯಾ ಇವಾಗ ಅಂತೇಳಿ. ಅಂದ್ರೆ ಅವ್ರು ಸುಮಾರು ವರ್ಷದಿಂದ ಬಿಸ್ನೆಸ್ ಅಲ್ಲಿ ಇದಾರೆ, ದಟ್ಸ್ ಸೆಕೆಂಡ್ರಿ. ಆದ್ರೆ ನೀನ್ ನನಗೆ ಬಿಸ್ನೆಸ್ ಹೇಳ್ಕೊಡ್ತಿದ್ಯಾ ಈಗ ಅಂತ ಹೇಳಿದ್ರು. ನಾನಿನ್ನ ಅದಕ್ಕೆ ನಾನು ಬೇರೆ ಮಾತಾಡ್ಲಿಕ್ಕೆ ಹೋಗಿಲ್ಲ. ಅಂದ್ರೆ ನೀವು ನಾವು ಕೂಡ ದೇವರಲ್ಲಿ ಬೆಳೀತಾ ಬೆಳೀತಾ ಇರಬೇಕಾದ್ರೆ, ಇಫ್ ಸಮ್‌ವನ್ ಕಮ್ಸ್ ಅಂಡ್ ಟೆಲ್ಸ್ ಯು ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಾಗ್ ಮಾಡೋಣ, ಹೀಗ್ ಮಾಡೋಣ, ನೀವು ಇವಾಗ ಮಾಡ್ತಿರುವಂತದ್ದು ಸರಿಯಲ್ಲ, ಜಸ್ಟ್ ಇದನ್ನ ಹೀಗೆ ಸ್ಲೈಟ್ಲಿ ಡಿಫ್ರೆಂಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ, ನೀವು ಹೀಗ್ ಮಾಡ್ತಿರುವಂತದ್ದು ಪರ್ಫೆಕ್ಟ್ ಆಗಿಲ್ಲ, ಜಸ್ಟ್ ಚೇಂಜ್ ಯೋರ್ ಸೆಲ್ಫ್, ಚೇಂಜ್ ಯೋರ್ ಟಾಕಿಂಗ್ ವೇ, ಚೇಂಜ್ ಯೋರ್ ಬಿಹೇವಿಯರ್. ಈ ರೀತಿ ಯಾರಾದ್ರೂ ನಮ್ಮನ್ನ ಬಂದು ಸರಿ ಮಾಡ್ಲಿಕ್ಕೆ ಹೋದಾಗ ನಮ್ ಮನ್ಸಲ್ಲಿ ನಮಗ್ ಬರುವಂತದ್ದು ಏನೋ ಗೊತ್ತಾ? ನೀನು ಬಂದ್ ನನಗೆ ಹೇಳ್ತಿದ್ಯಾ? ನೀನು ಬಂದ್ ಇವಾಗ ನನಗೆ ಅದನ್ನೆಲ್ಲ ಹೇಳ್ಕೊಡ್ತಿದ್ಯಾ? ನನ್ ಯಾರು ಗೊತ್ತಾ? ಎಷ್ಟು ವರ್ಷದಿಂದ ಮಾಡ್ತಿದ್ದೀನಿ ಗೊತ್ತಾ? ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಿದ್ದೀನಿ ಗೊತ್ತಾ? ಯಸ್, ನೀನು ನಾನು ಹೇಳಿರುವಂತದ್ದನ್ನ 100% ಮಾಡಬೇಕೆಂಬಂತದ್ದು ನನ್ನ ಉದ್ದೇಶವಲ್ಲ. ಬಟ್ ಯು ಹ್ಯಾವ್ ಟು ಲಿಸನ್ ದ್ಯಾಟ್. ಯು ಹ್ಯಾವ್ ಟು ಪ್ರೇ ಫಾರ್ ದ್ಯಾಟ್. ನೀನ್ ಕೇಳಬೇಕು, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕು. ಇಫ್ ಗಾಡ್ ಟೆಲ್ಸ್ ಯು ಟು ಡೂ, ಇಫ್ ನಿನ್ನ ಮನಸ್ಸು ಹೇಳ್ತಿದೆ ಇದು ಸರಿ, ಇದನ್ನ ಮಾಡು ಅಂತಂದಾಗ ಜಸ್ಟ್ ಗೋ ಫಾರ್ ಇಟ್. ಈಗೋ ಅಡ್ಡ ಬರಬಾರದು, ಅಹಂಕಾರ ಅಡ್ಡ ಬರಬಾರದು. ಉನ್ನತ ಸ್ಥಾನಕ್ಕೆ ಹೋಗಿದ ತಕ್ಷಣ ಆಟೋಮೆಟಿಕ್ ಆಗಿ ಇವೆಲ್ಲ ಬಂದ್ಬಿಡುತ್ತೆ. ಪ್ಲೀಸ್ ಈ ಬಾರ್ಡರ್ಸ್ ಹಾಕೋಬೇಡಿ. ಒಂದು ವೇಳೆ ಈ ಬಾರ್ಡರ್ಸ್ ಹಾಕೊಂಡ್ರೆ ಅಲ್ಲಿವರೆಗೆ ಇರ್ತೇವೆ, ಅದಕ್ಕಿಂತ ಮೇಲೆ ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ. ಅಲ್ಲಿವರೆಗೆ ಇರಬೇಕು ಅಂತ ಅಂದ್ಕೊಂಡ್ರೆ ವೆರಿ ಗುಡ್. ಇಲ್ಲ, ನಾನು ಇನ್ನೂ ದೇವರಿಗೋಸ್ಕರ ಮುಂದಕ್ಕೆ ಹೋಗ್ಬೇಕಂತಂದ್ರೆ ಈ ಬಾರ್ಡರ್ಸ್ ನ ಜಸ್ಟ್ ಎರೇಸ್ ಮಾಡಿ, ಅದನ್ನ ಏನಂತಾರೆ ಮುಚ್ಚಿಬಿಡಿ, ಸೈಡ್ಗೆ ಇಟ್ಬಿಡಿ, ಬೇಡ. ಮತ್ತೊಂದು ಸಂದರ್ಭವನ್ನ ನೋಡಿದ್ರೆ, ವಚನವನ್ನ ನೋಡೋದು ಬೇಡ. ಎಸ್ತೇರಳ ಜೀವನದಲ್ಲಿ ಎಸ್ತೇರಳು ಅರಸನ ಆ ಒಂದು ಆಲಯದಲ್ಲಿ ಅರಮನೆಯಲ್ಲಿ ಇದ್ದಾಗ ಆರಾಮಾಗಿದ್ದಾಳೆ. ಶಿ ಇಸ್ ವೆರಿ ಗುಡ್, ಶಿ ಇಸ್ ವೆರಿ ಕಂಫರ್ಟಬಲ್, ಶಿ ಇಸ್ ಡೂಯಿಂಗ್ ವೆಲ್. ಎಲ್ಲ ಚೆನ್ನಾಗಿ ನಡೀತಿದೆ. ಎಲ್ಲ ಚೆನ್ನಾಗಿ ನಡೀತಿರ್ಬೇಕಾದ್ರೆ ಅವಾಗ ಮೊರ್ದೆಕೈ ಬರ್ತಾನೆ. ಮೊರ್ದೆಕೈ ಬಂದ್ಬಿಟ್ಟು, ಎಸ್ತೇರಳೆ, ನಮಗೆ ತುಂಬಾ ಕಷ್ಟ ಬಂದ್ಬಿಟ್ಟಿದೆ ಅಮ್ಮ. ಏನಾಯ್ತಪ್ಪ, ಏನಾಯ್ತು? ಈ ತರ ಯಹೂದ್ಯರೆಲ್ಲರನ್ನು ಸಾಯಿಸಬೇಕೆಂಬಂತ ಒಂದು ರಾಜ ಆಜ್ಞೆ ಬಂದ್ಬಿಟ್ಟೈತೆ, ಗವರ್ಮೆಂಟ್ ಆರ್ಡರ್ ಪಾಸ್ ಆಗ್ಬಿಟ್ಟಿದೆ. ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು? ನಾವೆಲ್ಲ ಪ್ರಾರ್ಥನೆ ಮಾಡ್ತಿದ್ದೇವೆ. ನೀನೇನ್ ಮಾಡು? ನೀನ್ ರಾಜನ ಹತ್ರ ಹೋಗ್ತೀಯ?
ರಾಜನ ಹತ್ರ ಹೋಗ್ಬಿಟ್ಟು ಮಾತಾಡ್ತೀಯ? ಈ ವಿಷಯದಲ್ಲಿ ರಾಜನ ಹತ್ರ ಹೋಗ್ಬಿಟ್ಟು ನೀನು ಆ ಏನಾದ್ರು ರಿಕ್ವೆಸ್ಟ್ ಮಾಡ್ಲಿಕ್ಕಾಗತ್ತಾ ಅಂದಾಗ, ಎಸ್ತೇರಳು ಅಂತ ಒಳ್ಳೆ ಪೊಸಿಷನ್ ಅಲ್ಲಿರುವಂತ ಎಸ್ತೇರಳು, ಕಂಫರ್ಟಬಲ್ ಆಗಿರುವಂತ ಎಸ್ತೇರಳು, ಶಿ ವುಡ್ ಹ್ಯಾವ್ ರಿಜೆಕ್ಟೆಡ್. ಅಪ್ಪ ನನ್ನಿಂದ ಆಗಲ್ಲ. ನೀನ್ ಏನ್ ಕೇಳ್ತಿದ್ಯಲ್ಲ ನಾನು ಸಾಯ್ತೇನೆ ಅದಕ್ಕೆ. ನನ್ನ ಪ್ರಾಣ ಹೋಗುತ್ತೆ. ರಾಜನಿಗೆ ಕೋಪ ಬಂತು ಅಂತಂದ್ರೆ ಮುಗಿದೋಯ್ತು. ನನ್ನ ಪ್ರಾಣ ಹೋಗುವಂತ ಕೆಲಸ ನೀನ್ ಮಾಡಕ್ ಹೇಳ್ತಿದ್ಯೇನು? ನನ್ನ ಪ್ರಾಣ ಹೋಗುವಂತ ಕೆಲಸವನ್ನ ನೀನು ಮಾಡ್ಲಿಕ್ಕೆ ಹೇಳ್ತಿದ್ಯೇನು? ಐ ಕಾಂಟ್ ಅಂತೇಳಿ ರೆಫ್ಯೂಸ್ ಮಾಡಿಲ್ಲ, ರಿಜೆಕ್ಟ್ ಮಾಡಿಲ್ಲ. ಶಿ ಅಗ್ರೀಡ್ ಅಂಡ್ ಅಕ್ಸೆಪ್ಟೆಡ್. ಒಂದೇ ಮಾತು ಹೇಳಿದ್ರು, 3 ದಿನ ನನಗೋಸ್ಕರವಾಗಿ ಉಪವಾಸದಿಂದಿರಿ. 3 ದಿನ ನನಗೋಸ್ಕರವಾಗಿ ಉಪವಾಸದಿಂದಿರಿ, ನನಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ. ನಾನು 3ನೇ ದಿನ ಹೋಗ್ತೇನೆ, ರಾಜನ ಮುಂದೆ ಹೋಗ್ತೇನೆ. ಏನಾದ್ರೆ ಅದಾಗೋಯ್ತು, ಏನಾದ್ರೆ ಅದಾಗತ್ತೆ, ಐ ವಿಲ್ ಗೋ, ನಾನು ಹೋಗ್ತೇನೆ. ನೀವು ನನಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ. ಬೇರೆ ಎಸ್ತೇರಳು ತನ್ನ ತಂದೆಯಾಗಿರುವಂತ ಮೊರ್ದೆಕೈ, ತಂದೆ ಸ್ಥಾನದಲ್ಲಿರುವಂತ ಮೊರ್ದೆಕೈ ಹೇಳಿದಂತ ಮಾತನ್ನ ಅಲ್ಲಿ ಅಕ್ಸೆಪ್ಟ್ ಮಾಡುವಂತ ಅವಕಾಶಕ್ಕಿಂತ ಜಾಸ್ತಿ ರಿಜೆಕ್ಟ್ ಮಾಡಬಹುದಿತ್ತು. ಬಿಕಾಸ್ ಕಾನ್ಸಿಕ್ವೆನ್ಸಸ್ ಆ ತರ ಇದಾವೆ, ಪರಿಸ್ಥಿತಿಗಳು ಆ ತರ ಇದಾವೆ. ನಾನು ಮಾಡಲ್ಲ, ನಾನು ಹೋಗಲ್ಲ ಅಂತ ಹೇಳ್ಬಿಟ್ಟು ಒಂದೇ ಒಂದು ಮಾತಲ್ಲಿ ಹೇಳ್ಬೋದಿತ್ತು. ಬಟ್ ಶಿ ಡಿಡ್ಂಟ್. ಆಕೆ ಮಾಡಿದಂತ ಕೆಲಸ ಏನೋ ಗೊತ್ತಾ? ಬೋಲ್ಡ್ ಡಿಸಿಷನ್ ಅಲ್ಲಿ ತೆಗೆದುಕೊಂಡ್ಲು. ಅಲ್ಲಿ ಆ ಡಿಸಿಷನ್ ಅವಶ್ಯಕತೆ ಇತ್ತು, ಅಲ್ಲಿ ಆ ನಿರ್ಣಯದ ಅವಶ್ಯಕತೆ ಇತ್ತು. ಆ ನಿರ್ಣಯ ಎಸ್ತೇರಳಿಗೆ ಬಂದಿಲ್ಲ ಯೋಚನೆ. ಎಸ್ತೇರಳಿಗೆ ಆ ನಿರ್ಣಯ ತೆಗೆದುಕೊಳ್ಳಬೇಕೆಂಬಂತ ಆಲೋಚನೆ ಬಂದಿಲ್ಲ. ಅಂಟಿಲ್ ಅನ್ಲೆಸ್ ಮೊರ್ದೆಕೈ ಬಂದು ರಿಮೈಂಡ್ ಮಾಡೋವರೆಗೂ, ಮೊರ್ದೆಕೈ ಬಂದು ಹೇಳೋವರೆಗೂ ಎಸ್ತೇರಳಿಗೆ ಆ ಆಲೋಚನೆ ಬಂದಿಲ್ಲ. ಇಮಿಡಿಯೇಟ್ಲಿ ಮೊರ್ದೆಕೈ ಬಂದು ಹೇಳ್ತಿದ್ದಾನೆ, ಅಮ್ಮ, ದೇವರು ನಿನ್ನನ್ನ ಈ ಸ್ಥಿತಿಯಲ್ಲಿ ಇಟ್ಟದಕ್ಕೆ ಕಾರಣ ಏನೋ ಗೊತ್ತಾ? ಯಾಕಪ್ಪ? ಈ ಕೆಲಸಕ್ಕೋಸ್ಕರವೇ. ಈ ಕೆಲಸ ಮಾಡೋದಕ್ಕೋಸ್ಕರ. ಏನ ಕೆಲಸ? ನನ್ನ ಪ್ರಾಣ ಕಳ್ಕೊಳ್ಳೋದ? ನಿನ್ನ ಪ್ರಾಣ ಕಳ್ಕೊಳ್ಳೋದು ಪ್ರಶ್ನೆ ಅಲ್ಲ, ನೀನು ನಿನ್ನ ಜನರನ್ನ ಕಾಪಾಡುವಂತದ್ದು ಪ್ರಶ್ನೆ. ನಿನ್ನ ಜನರಿಗೋಸ್ಕರ ನೀನು ಹೋಗ್ಬೇಕು, ನಿನ್ನ ಜನರಿಗೋಸ್ಕರ ನೀನು ಮಾತನಾಡಬೇಕು. ಅದಕ್ಕೆ ದೇವರು ನಿನಗೆ ಆ ಸ್ಥಾನಮಾನವನ್ನ ಕೊಟ್ಟಿದ್ದಾರೆ. ನೀನು ಸುಖದಿಂದ ಇರುವಂತಲ್ಲ, ನೀನು ಆನಂದ ಪಡಬೇಕೆಂತಲ್ಲ, ನಿನ್ನ ಜನರನ್ನ ನೀನು ರಕ್ಷಿಸು ಎಂಬುದಾಗಿ. ಯಾವಾಗಾದ್ರೆ ಈ ಮಾತನ್ನ ಮೊರ್ದೆಕೈ ಹೇಳದ್ನಲ್ಲ ಪ್ರಿಯರೇ, ನನ್ಗಾಗಲ್ಲ ಅಂತ ರಿಜೆಕ್ಟ್ ಮಾಡಿಲ್ಲ. ಶಿ ಥಾಟ್ ಅಬೌಟ್ ದ್ಯಾಟ್, ಶಿ ಪ್ರೇಡ್ ಅಬೌಟ್ ದ್ಯಾಟ್. ಪ್ರಾರ್ಥನೆ ಮಾಡಿದ್ಲು, ಯೋಚನೆ ಮಾಡಿದ್ಲು, ಹೌದು ಇದು ಸರಿ, ಇದಕ್ಕೋಸ್ಕರವಾಗಿ ನಾನು ಬಂದಿದ್ದೇನೆ. ಇಮಿಡಿಯೇಟ್ ಆಗಿ ಮತ್ತೊಂದು ಮೆಸೇಜ್ ಎಸ್ತೇರಳಿಂದ ಮೊರ್ದೆಕೈಗೆ ಹೋಗುತ್ತೆ, ನನಗೋಸ್ಕರ ಪ್ರಾರ್ಥನೆ ಮಾಡಿ, ಉಪವಾಸದಿಂದಿರಿ, ನಾನು ಹೋಗ್ತಿದ್ದೇನೆ. ಪ್ರೇರೆ, ನಾವು ಉನ್ನತ ಸ್ಥಾನಕ್ಕೆ ಹೋದಾಗ, ಐ ಮೀನ್ ದೇವರಲ್ಲಿ ನಾನು ಮಾತಾಡ್ತಿರುವಂತದ್ದು ಕಂಪ್ಲೀಟ್ಲಿ ಗಾಡ್ ಪರ್ಸ್ಪೆಕ್ಟಿವ್ ಅಲ್ಲಿ, ದೇವರ ಪರ್ಸ್ಪೆಕ್ಟಿವ್ ಅಲ್ಲಿ. ದೇವರಲ್ಲಿ ನಾವು ಒಂದು ಲೆವೆಲ್, ಒಂದು ಸ್ಟೇಜ್, ಒಂದು ಸ್ಟೆಪ್ ಮುಂದಕ್ಕೆ ಹೋದಾಗ, ಇಫ್ ಸಮ್ ಒನ್ ಕಮ್ಸ್ ಅಂಡ್ ಟೆಲ್ಸ್ ಯು ಟು ಡೂ ದಿಸ್, ಡೂ ದ್ಯಾಟ್, ಅದನ್ನ ಮಾಡು, ಇದನ್ನ ಮಾಡು, ಹಾಗೆ ಮಾಡು, ಹೀಗೆ ಮಾಡು ಅಂತ ಹೇಳಿದಾಗ, ವಿ ಫೀಲ್ ವೆರಿ ಬ್ಯಾಡ್ ಅಂಡ್ ವಿ ಫೀಲ್ ವೆರಿ ಆಂಗ್ರಿ. ನಮಗೆ ತುಂಬಾ ಕೋಪ ಬರುತ್ತೆ, ಸಿಟ್ಟು ಬರುತ್ತೆ. ಹೂ ಆರ್ ಯು ಟು ಟೆಲ್ ಮೀ ಅಂತ ಹೇಳಿ, ಹೂ ಆರ್ ಯು ಟು ಕ್ವಶನ್ ಮೀ ಅಂತ ಹೇಳಿ. ನಾವು ಯಾರಾದ್ರೂ ನಿಮಗೆ ಹೇಳದೆ ಹೋದರೆ ನಾವು ಸರಿ ಆಗೋದು ಹೇಗೆ? ನಮ್ಮನ್ನ ಸರಿ ಮಾಡೋರು ಒಬ್ರು ಇಲ್ಲ ಅಂತಂದ್ರೆ ಹೌ ಕ್ಯಾನ್ ಯು ಗೋ ಫಾರ್ವರ್ಡ್? ಮುಂದಕ್ಕೆ ಹೋಗಬೇಕು ಅಂತಂದ್ರೆ ಮುಂದಕ್ಕೆ ತಳ್ಳುವಂತವ್ರು ಬೇಕು. ನಾನು ಮಾಡುವಂತದ್ದು ಯಾವಾಗ್ಲೂ ಸರಿ ಅಂತ ಅಂದ್ಕೊಂಡ್ರೆ ತಪ್ಪು. ಎಸ್, ನೀನ್ ಮಾಡ್ತಿರುವಂತದ್ದು ಸರಿನೇ, ಬಟ್ ಸ್ಟಿಲ್ ಇಫ್ ಸಮ್ ಒನ್ ಕಮ್ಸ್ ಅಂಡ್ ಟೆಲ್ಸ್ ಯು ಟು ಡೂ ಲೈಕ್ ದಿಸ್, ಡೂ ಲೈಕ್ ದಟ್, ದಿಸ್ ಇಸ್ ರೈಟ್ ಅಂತ ಹೇಳಿ ಯಾರಾದ್ರೂ ಹೇಳಬೇಕಾದ್ರೆ, ಇಫ್ ಇಟ್ ಈಸ್ ರೈಟ್, ಅದು ನಿಜವಾಗ್ಲೂ ಸರಿಯಾದದ್ದಾದ್ರೆ, ಯು ಶುಡ್ ಅಕ್ಸೆಪ್ಟ್ ಇಟ್. ಆಕ್ಸೆಪ್ಟೆನ್ಸ್ ಇರಬೇಕು, ಅಂಗೀಕರಿಸುವಂತಹ ಮನಸ್ಸು ಇರಬೇಕು. ಮೋಶೆ ಮಾಡ್ತಿರುವಂತದ್ದು ಸರಿನೇ, ಮೋಶೆ ಮಾಡ್ತಿರುವಂತದ್ದು ತಪ್ಪೇ ಅಲ್ಲ. ಬಟ್ ಇತ್ರೋ ಬಂದು ಹೇಳಿರುವಂತದ್ದೇನೋ ಗೊತ್ತಾ? ಮೋಶೆ, ನೀನಿನ್ನು ಹಳೆಯ ಪದ್ಧತಿಯಲ್ಲಿದೀಯಾ, ಬದಲಾಗು, ಚೇಂಜ್ ಯೋರ್ ಸೆಲ್ಫ್. ನೀನ್ ಚೇಂಜ್ ಆದ ಅನ್ಕೋ, ನೀನು ಆರಾಮಾಗಿರ್ತೀಯ, ನಿನ್ನ ಜನರು ಆರಾಮಾಗಿರ್ತಾರೆ, ಎವ್ರಿಥಿಂಗ್ ವಿಲ್ ಬಿ ಪರ್ಫೆಕ್ಟ್. ದೇವರು ಕೂಡ ಒಬ್ಬರ ಮೂಲಕವಾಗಿ ನಮ್ಮನ್ನು ಬಂದು ಸರಿ ಮಾಡೋದಕ್ಕೆ ಪ್ರಯತ್ನಿಸ್ತಿರ್ಬೇಕಾದ್ರೆ, ದೇವರು ಕೂಡ ಹೇಳಿಸುವಂತದ್ದಿದೆ. ನೀನು ಮಾಡ್ತಿದ್ಯಾ, ವೆರಿ ಗುಡ್, ಕರೆಕ್ಟೇ. ಐ ಆಮ್ ನಾಟ್ ಟೆಲಿಂಗ್ ದಟ್ ಈಸ್ ರಾಂಗ್, ಅದು ಸರಿನೇ. ಆದರೆ ನೀನು ಯಾವುದನ್ನಾದ್ರೆ ಸರಿ ಅಂತ ಅಂದ್ಕೊಂಡು ಮಾಡ್ತಿದ್ಯೋ, ಯಾವುದನ್ನಾದ್ರೆ ಕರೆಕ್ಟ್ ಅಂತ ಮಾಡ್ಕೊಳ್ತಿದ್ಯೋ, ಅದು ಸ್ವಲ್ಪ ಸ್ಲೈಟ್ ಚೇಂಜ್ ಮಾಡು, ಸ್ಲೈಟ್ ಬದಲಾವಣೆ ಮಾಡು. ದಿಸ್ ಈಸ್ ಟು ಪ್ರಾಸ್ಪರ್, ಇದು ಒಳ್ಳೆಯದಕ್ಕೆ.
ಹಾಗಾಗಿ ಪ್ರಿಯರೇ, ದೇವರಿಂದ ಆರಿಸಲ್ಪಟ್ಟಂತ ಜನಾಂಗವೇ, ದೇವರಿಂದ ನಡೆಸಲ್ಪಡುತ್ತಿರುವಂತ ಜನಾಂಗವೇ, ದೇವರ ವಾಕ್ಯದ ಮೂಲಕವಾಗಿ ದೇವರ ಮಾರ್ಗವನ್ನು ಅರಿತುಕೊಂಡು ಆತನ ಮಾರ್ಗದಲ್ಲಿ ನಡೆಯುತ್ತಿರುವಂತವರೇ, ಇನ್ಕ್ಲೂಡಿಂಗ್ ಮೀ, ನನ್ನನ್ನು ಸೇರಿಸಿಕೊಂಡು ಈ ಮಾತುಗಳನ್ನು ಕೇಳುವವರಿಗೂ ಮಾತ್ರವಲ್ಲ, ಹೇಳುವಂತ ನನಗೂ ಕೂಡ ಅನ್ವಯಿಸಿಕೊಂಡು ಹೇಳುವಂತದ್ದೇನಂತಂದ್ರೆ, ದೇವರ ವಾಕ್ಯಕ್ಕೆ ವಿಧೇಯರಾಗೋದನ್ನ ನಾವು ಕಲಿತ್ಕೊಳ್ಳೋಣ. ಇಫ್ ಸಂಬಡಿ ಇಸ್ ಕಮಿಂಗ್, ಯಾರಾದ್ರೂ ಬಂದು ನಮ್ಮನ್ನ ಸರಿ ಮಾಡ್ತಿದ್ದಾರೆ ಅಥವಾ ಹೀಗೆ ಮಾಡಿ ಹಾಗೆ ಮಾಡಿ ಎಂಬುದಾಗಿ ಒಂದು ಗೈಡ್ ಮಾಡ್ತಿದ್ದಾರೆ ಅಂತಂದ್ರೆ, ಐ ಆಮ್ ನಾಟ್ ಟೆಲಿಂಗ್ ಯಾರು ಎಲ್ಲ ಹೇಳುತ್ತಿದ್ದಾರೆ ಎಲ್ಲವನ್ನ ಆಕ್ಸೆಪ್ಟ್ ಮಾಡ್ಬಿಟ್ಟು ಜೀವನವನ್ನ ಹಾಗೆ ಮಾಡ್ಕೊಳ್ಳಿ ಹೀಗೆ ಮಾಡ್ಕೊಳ್ಳಿ. ನೋ, ಎಲ್ಲರೂ ಹೇಳುವಂತದ್ದನ್ನ ನೀವು ಕೇಳಿ, ಎಲ್ಲರೂ ಹೇಳುವಂತದ್ದಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಯಾವುದಾದ್ರೆ ನಿಮಗೆ ಸರಿ ಅಂತ ಅನ್ಸ್ತಿದೆ, ಯಾವುದಾದ್ರೆ ದೇವರು ನಿಮಗೆ ಯೋಗ್ಯಕರವಾಗಿ ತೋರಿಸ್ತಿದ್ದಾರೆ, ಡೂ ದಟ್, ಅದನ್ನೇ ಮಾಡಿ. ಅದನ್ನ ಬಿಟ್ಟು ಬೇರೆ ಯಾವುದು ಮಾಡ್ಲಿಕ್ಕೆ, ಇವನು ಸರಿ ಇಲ್ವಲ್ಲ ಇವನು ಬಂದ್ ನನಗೇನ್ ಹೇಳೋದು, ಇವನೇ ಪರ್ಫೆಕ್ಟ್ ಆಗಿಲ್ವಲ್ಲ ಇವನ್ ಬಂದ್ ನನಗೇನ್ ಹೇಳೋದು, ನಿನಗೆ ಅವ್ರ ಜೊತೆಗೆ ಏನಪ್ಪಾ ಕೆಲ್ಸ? ಅವನು ಬಂದು ನಿನಗೆ ಹೇಳ್ತಿರುವಂತದ್ದೇ ದೊಡ್ಡ ವಿಷಯ, ಅವನು ಬಂದು ನಿನ್ ಜೊತೆಗೆ ಮಾತನಾಡ್ತಿರುವಂತದ್ದೇ ದೊಡ್ಡ ವಿಷಯ. ಇತ್ರೋ ಬಂದು ಮಾತನಾಡಿದಾಗ ಇತ್ರೋನ ಈಸಿಯಾಗಿ ರಿಜೆಕ್ಟ್ ಮಾಡ್ಬೋದಿತ್ತು ಮೋಶೆ, ಬಿಕಾಸ್ ನೀನ್ ಈ ಮಾತು ಹೇಳಕ್ ನೀನ್ ಯೋಗ್ಯನಲ್ಲ, ನೀನ್ ಯಾರ ಪೂಜಾರಿ, ನೀನು ಯಾರ ಆಚಾರ್ಯನು ನೀನು, ನನ್ನ ದೇವರು ಎಂಥ ಘನತೆ ಉಳ್ಳವನು ಗೊತ್ತಾ, ನನ್ನ ದೇವರು ಎಷ್ಟು ದೊಡ್ಡ ಮಹತ್ತುಳ್ಳತನು ಗೊತ್ತಾ, ಹೂ ಆರ್ ಯು? ನೋ, ಇಫ್ ಇಟ್ ಇಸ್ ರೈಟ್ ದೆನ್ ಇಟ್ ಈಸ್ ರೈಟ್, ಇಫ್ ಇಟ್ ಇಸ್ ರಾಂಗ್ ದೆನ್ ಇಟ್ ಈಸ್ ರಾಂಗ್. ಅಹಂಕಾರ ಇರಬಾರ್ದು, ಡಂಬ ಇರಬಾರದು ನಮ್ಮಲ್ಲಿ, ಗರ್ವ ನಮ್ಮಲ್ಲಿ ಬರಬಾರದು. ನನಗಿಂತ ತೋಪ್ ಯಾರು ಇಲ್ಲ, ನನಗಿಂತ ದೊಡ್ಡವನು ಯಾರು ಇಲ್ಲ, ನಾನೇ ಅದು, ನಾನೇ ಇದು ಬರಬಾರದು. ಇದು ದೊಡ್ಡ ಅಸಹ್ಯವಾದಂತ ಕೃತ್ಯ, ಅಸಹ್ಯವಾದಂತ ಸ್ವಭಾವ. ಇವೆಲ್ಲವೂ ಇಲ್ಲದೆ ನಿಜವಾಗ್ಲೂ ದೇವರ ಮುಂದೆ ಹಂಬಲಾಗಿ, ದೇವರ ಮುಂದೆ ತಗ್ಗಿಸಿಕೊಂಡು ನಾವಿರೋದಾದ್ರೆ ಬೇರೆ, ನಾವು ಅಭಿವೃದ್ಧಿ ಆಗ್ತೇವೆ. ಮತ್ತೆ ಹೇಳ್ತಿದ್ದೇನೆ, ನಾವು ಅಭಿವೃದ್ಧಿ ಆಗ್ತೇವೆ. ಹಾಗಾಗಿ ಇಲ್ಲಿ ಇವತ್ತು ನಾವೆಲ್ಲರೂ ಎಷ್ಟು ಮಂದಿ ಕುಳಿತುಕೊಂಡು ಕೇಳ್ತಿರುವಂತವ್ರು ಇದ್ದೇವೆ, ಆದರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಮಾತುಗಳನ್ನು ಕುಳಿತುಕೊಂಡು ಕೇಳುವಂತವರು 100 ಜನ ಇರಬಹುದು, 1000 ಜನ ಇರಬಹುದು. ಆ ಮಟ್ಟಕ್ಕೆ ದೇವರು ನಮ್ಮನ್ನು ಕರೆದೊಯ್ದಾಗ, ಆ ಮಟ್ಟಕ್ಕೆ ದೇವರು ನಮಗೆ ಜ್ಞಾನವನ್ನ ಕೊಟ್ಟಾಗ, ಆ ಮಟ್ಟಕ್ಕೆ ದೇವರು ನಮ್ಮನ್ನು ಅಭಿವೃದ್ಧಿ ಪಡಿಸಿದಾಗ ಈ ಒಂದು ಮಾತು ನಾವು ಯಾವಾಗ್ಲೂ ನೆನಪಿಟ್ಕೊಳ್ಬೇಕು, ಗರ್ವವಾಗಲಿ ಅಹಂಕಾರವಾಗಲಿ ನಮ್ಮಲ್ಲಿ ಬರಬಾರದು. ನಮ್ಮನ್ನು ಸರಿ ಮಾಡುವಂತವರು ಅಥವಾ ನಮಗೆ ತಿದ್ದಿ ಇದು ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಸಜೆಷನ್ಸ್ ಕೊಡುವಂತವ್ರು ಒಂದು ವೇಳೆ ಇರ್ತಾರೆ, ಪ್ಲೀಸ್ ಅಂತವರ ಸಜೆಷನ್ಸ್ ನ ದಯವಿಟ್ಟು ತೆಗೆದುಕೊಳ್ಳ್ರಿ. ದಯವಿಟ್ಟು ಫೀಡ್ಬ್ಯಾಕ್ ಫಾರ್ಮ್, ಆ ಫೀಡ್ಬ್ಯಾಕ್ ಫಾರ್ಮ್ ನ ದಯವಿಟ್ಟು ತೆಗೆದುಕೊಳ್ಳಿ. ಆ ಫೀಡ್ಬ್ಯಾಕ್ ಒಳ್ಳೇದಾಗ್ತಿದ್ಯಾ, ಆ ಫೀಡ್ಬ್ಯಾಕ್ ನಿನ್ನನ್ನು ಅಭಿವೃದ್ಧಿ ಪಡಿಸುವಂತದ್ದಾಗಿದೆಯಾ, ಜಸ್ಟ್ ಡೂ ದಟ್, ಹಾಗೆ ಮಾಡಿ, ಅದು ಒಳ್ಳೇದು. ಸೊ ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರಗಳನ್ನ ಸಲ್ಲಿಸುತ್ತಾ, ದೇವರ ಈ ಎಣಿಕೆಯಲ್ಲಿ, ದೇವರ ಆ ಸೆಲೆಕ್ಷನ್ ಅಲ್ಲಿ ನಾವು ಇದ್ದೇವೆ ಎಂಬುದಾಗಿ ಸಂತೋಷ ಪಡುತ್ತಿದ್ದೇವಾ, ಅದು ಒಳ್ಳೇದು. ಆ ಸಂತೋಷದ ಜೊತೆಗೆ ದೇವರಿಗೆ ಮಹಿಮೆ ತರುವಂತ ಕೆಲಸವನ್ನ ನಾವು ಕೊನೆಯವರೆಗೂ ಮಾಡಬೇಕು ಅಂತಂದ್ರೆ, ಈ ಈ ಈ ಈ ಈ ಆಕ್ಸೆಪ್ಟೆನ್ಸ್ ನಮ್ಮಲ್ಲಿ ಬರಬೇಕು, ಈ ಅಂಗೀಕರಿಸುವಂತಹ ಮನಸ್ಸು ನಮ್ಮಲ್ಲಿ ಬರಬೇಕು. ತುಂಬಾ ಜನ ನಾಯಕರಲ್ಲಿ, ಕ್ರಿಸ್ತನನ್ನ ನಂಬಿರುವಂತ ಸೇವಕರಲ್ಲಿ, ಬೋಧಕರಲ್ಲಿ ಇಲ್ಲದೆ ಇರುವಂತ ಒಂದು ಕೆಟ್ಟ ಲಕ್ಷಣ, ಇಲ್ಲದೆ ಇರುವಂತ ಒಳ್ಳೆ ಲಕ್ಷಣ ಏನಂತಂದ್ರೆ, ತುಂಬಾ ಮಾತನ್ನ ಅವ್ರು ಆಕ್ಸೆಪ್ಟ್ ಮಾಡಲ್ಲ. ನೀನ್ ಏನ್ 1000 ಹೇಳು, ಐ ಆಮ್ ಲೀಸ್ಟ್ ಬಾದರ್ಡ್ ಅಬೌಟ್ ದಟ್. ನೋ, ಅಂದ್ರೆ ಅದು ಒಳ್ಳೇದಾದ್ರೆ ನಾವು ಅದನ್ನ ತೆಗೆದುಕೊಳ್ಳಲೇಬೇಕು. ದೊಡ್ಡವರೇ ಆಗಿರ್ಬೋದು, ಯಾರೇ ಹೇಳಿ ಅದನ್ನ ನಾವು ತೆಗೆದುಕೊಳ್ಳಬೇಕು. ಸೊ ಪ್ರಿಯರೇ, ಒಳ್ಳೇದನ್ನ ಮಾಡೋಣ, ಒಳ್ಳೇದನ್ನ ಅಂಗೀಕರಿಸೋಣ, ದೇವರಿಗೋಸ್ಕರವೇ ಬದುಕಬೇಕಂತಂದ್ರೆ ನಮ್ಮನ್ನ ನಾವು ಸರಿ ಮಾಡ್ಕೊಳ್ಬೇಕು, ನಮ್ಮನ್ನ ನಾವು ಚೇಂಜ್ ಮಾಡ್ಕೊಳ್ಬೇಕು. ಮತ್ತೆ ಹೇಳ್ತಿದ್ದೇನೆ, ಮನುಷ್ಯನಲ್ಲಿ ಅಹಂಕಾರ ಬರುವಂತದ್ದು, ಅದನ್ನ ತಪ್ಪಾಗಿ ನೀವು ನೋಡಬೇಡಿ. ಯಾರಾದ್ರೂ ನಿಮ್ಮ ಮುಂದೆ ಅಹಂಕಾರವಾಗಿ, ಗರ್ವವಾಗಿ ನಡೀತಿದಾರ, ಒಂದು ಉನ್ನತವಾದಂತ ಸ್ಥಾನಕ್ಕೆ ಹೋಗಿದ್ದಾರೆ ಅಂತಂದ್ಮೇಲೆ ಅವರಲ್ಲಿ ಆಟೋಮೆಟಿಕ್ ಆಗಿ ಇದು ಬರ್ತಿದ್ಯಾ ಅಂತಂದ್ರೆ, ಅವರನ್ನ ನೋಡ್ಬಿಟ್ಟು ಅಸಹ್ಯ ಪಡಬೇಡಿ. ಬಿಕಾಸ್ ಅದು ಮನುಷ್ಯನ ಏನಂತಾರೆ, ಆಟೋಮೆಟಿಕ್ ಆಗಿ ಅದು ಬಂದ್ಬಿಡುತ್ತೆ, ಮನುಷ್ಯನ ಸ್ವಭಾವ ಅದು.
ಸೊ ಜಸ್ಟ್ ಪ್ರೇ ಫಾರ್ ದೆಮ್, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ನಿಮ್ಮಿಂದ ಏನಾದ್ರು ಸಜೆಷನ್ಸ್ ಕೊಡ್ಲಿಕ್ಕಾದ್ರೆ ಜಸ್ಟ್ ಗಿವ್ ಸಜೆಷನ್ಸ್ ಆರ್ ಜಸ್ಟ್ ಬಿ ಸೈಲೆಂಟ್. ಅಥವಾ ನಿಮಗೆ ಯಾರಾದ್ರೂ ಸಜೆಷನ್ ಕೊಡ್ತಿದ್ರೆ ಪ್ಲೀಸ್ ಡೂ ಆಕ್ಸೆಪ್ಟ್ ಇಟ್, ಪ್ಲೀಸ್ ಡೂ ಆಕ್ಸೆಪ್ಟ್ ಇಟ್. ಅದಕ್ಕೆ ಇತ್ರೋ ಹೇಳ್ತಾನೆ, ನಾನು ಹೇಳಿದ್ದನ್ನೆಲ್ಲ ನೀನ್ ಹಂಗೆ ಮಾಡುವಂತ ನಾನು ಹೇಳ್ತೀನಿ, ನಿನ್ನ ದೇವ್ರ ಹತ್ರ ಮಾತಾಡು. ಇಫ್ ಗಾಡ್ ಪರ್ಮಿಟ್ಸ್ ಯು, ದೇವರು ನಿನಗೆ ಅದನ್ನ ಮಾಡ್ಲಿಕ್ಕೆ ಹೇಳಿದ್ರೆ ಯು ಡೂ ದಟ್. ಸೇಮ್, ಯಾರೇ ಏನೇ ಹೇಳಲಿ ಎಲ್ಲಾ ತಂದು ದೇವರ ಮುಂದೆ ಹೇಳಿ. ದೇವರು ನಿಮಗೆ ಯಾವ್ದು ಸರಿ, ದೇವರು ನಿಮ್ಗೆ ಯಾವ್ದು ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ, ಓಕೆ ಅಂತ ಹೇಳ್ತಾರಲ್ಲ, ಜಸ್ಟ್ ಡೂ ದಟ್. ಅಂತ ಒಳ್ಳೆ ಮನಸ್ಸುಳ್ಳವರಾಗಿ ನಾವೆಲ್ಲರೂ ಇರಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಪ್ರಾರ್ಥನೆ ಮಾಡಿ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ನೀವು ನಮ್ಮನ್ನು ಆರಿಸಿಕೊಂಡದ್ದು ಒಂದು ಒಳ್ಳೆಯ ಉದ್ದೇಶದಿಂದ. ನೀವು ನಮ್ಮನ್ನು ನೆನೆಸಿಕೊಂಡು ಉನ್ನತವಾದಂತ ಸ್ಥಿತಿಗತಿಗಳಿಗೆ ನಮ್ಮನ್ನು ನಡೆಸುತ್ತಿದ್ದೀರಾ ಕರ್ತನೆ, ನಿಮಗೆ ವಂದನೆಗಳು ಸ್ವಾಮಿ. ನಮ್ಮನ್ನು ನೀವು ಆರಿಸಿಕೊಂಡಂತ ಉದ್ದೇಶವು ದೊಡ್ಡದು, ಆದರೆ ಅನೇಕ ಬಾರಿ ಮನುಷ್ಯರಾಗಿ ನಾವು ನಮ್ಮಲ್ಲಿರುವಂತ ಬಲಹೀನತೆಗಳ ಮೂಲಕವಾಗಿ ನಿಮ್ಮ ಒಂದು ಏರ್ಪಾಟನ್ನು, ನಿಮ್ಮ ಒಂದು ನಡೆಸುವಿಕೆಯನ್ನು ನಾವು ಮರೆತು ಗರ್ವದಿಂದ ಅನೇಕರ ಒಳ್ಳೆಯ ಮಾತನ್ನು ಕೂಡ ನಾವು ತಿರಸ್ಕರಿಸುವಂತಹ ಪರಿಸ್ಥಿತಿಯಲ್ಲಿದ್ದೇವೆ. ದಯವಿಟ್ಟು ಸ್ವಾಮಿ, ಒಳ್ಳೆಯದು ಎಲ್ಲಿದ್ದರೂ ಕೂಡ ಅದನ್ನು ನಾವು ಸ್ವೀಕರಿಸುವವರಾಗಿ ಅಂಗೀಕರಿಸುವವರಾಗಿರುವಂತ ನಮಗೆ ಸಹಾಯ ಮಾಡಿ. ನಿಮ್ಮಲ್ಲಿ ಮುಂದಕ್ಕೆ ಸಾಗುವಂತ ಯಾವ ಒಳ್ಳೆತನವಾದರೂ ಅದನ್ನು ಅಂಗೀಕರಿಸಿ ನಿಮ್ಮ ನಾಮದ ಮಹಿಮೆಗೋಸ್ಕರ ನಾವೆಲ್ಲರೂ ಜೀವಿಸುವ ಹಾಗೆ ನಮಗೆ ಸಹಾಯ ಮಾಡಿ. ಕೇಳಿದ ಮಾತುಗಳನ್ನು ಬಿಡದೆ ಮೋಶೆ ಅಂತ ಮನಸ್ಸು, ಎಸ್ತೇರಳಂತ ಸ್ವಭಾವ ಗುಣಗಳು ಉಳ್ಳವರಾಗಿ ನಾವೆಲ್ಲರೂ ಜೀವಿಸಿ ಈ ಲೋಕದ ಯಾತ್ರೆಯಲ್ಲಿ ನಿಮ್ಮನ್ನು ಮಾತ್ರ ಮೆಚ್ಚಿಸಿ ನಿಮ್ಮನ್ನು ಮಾತ್ರ ಮಹಿಮೆ ಪಡಿಸುವರಾಗಿರುವಂತೆ ನಮಗೆ ಸಹಾಯ ಮಾಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿಮ್ಮೊಬ್ಬರನ್ನೇ ಹೆಚ್ಚಿಸುತ್ತಾ ಸಮಸ್ತವಾದಂತ ಮಹಿಮೆ ಘನತೆ ಪ್ರಭಾವಗಳನ್ನು ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸಹವಾಸ ಇಂದಿಗೂ ಎಂದಿಗೂ ಸದಾಕಾಲವು ಕರ್ತನು ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ ಆಮೆನ್. ಥ್ಯಾಂಕ್ ಯು. ಎಲ್ಲರಿಗೂ ವಂದನೆ.